ನಾವು ಮುಂಚೆಯಿಂದಲೇ ಹೇಳ್ತಾ ಇದ್ದೀನಿ, ಹೈನುಗಾರಿಕೆ ಅಲ್ಲ, ಇಲ್ಲಿ ಹೈನೋದ್ಯಮ ಮಾಡ್ತಾ ಇರೋದು. ಹೈನುಗಾರಿಕೆ ಅಂದರೆ 1-2 ಹಸು ಕಟ್ಕೊಂಡು ಸಂತೆ ಖರ್ಚಿಗೆ ದುಡ್ಡು ಮಾಡಿದ್ರೆ ಮಾತ್ರ ಅದು ಹೈನುಗಾರಿಕೆ. ಅಥವಾ ರೈತ ಹೇಳ್ತಾನೆ, ನಂಗೆ ಲೇಬರ್ ಹುಡ್ತಾ ಇದೆ, ಬೇರೆಯವ್ರ ಮನೆ ಕೆಲಸಕ್ಕೆ ಹೋಗೋ ಬದಲಿಗೆ ನಾನು ಲೇಬರ್ನ ಇಲ್ಲೇ ಹುಟ್ಟಿಸ್ಕೋತಾ ಇದ್ದೀನಿ ಅಂತ. ಅವ್ನು ಲೇಬರ್ ಅವನೇ ಹುಟ್ಟಿಸ್ಕೊಳಂಗಿದ್ರೆ ಅವ್ನು ಹಸು ಸಾಕೋ ಅವಶ್ಯಕತೆ ಇಲ್ಲ, ಬೇರೆಯವ್ರ ಮನೆ ಕೆಲಸಕ್ಕೆ ಹೋಗೋದೇ ಒಳ್ಳೇದು. ಹಸುಗೆ ಯಾಕೆ ಬಂಡವಾಳ ಹಾಕಬೇಕು ಲೇಬರ್ ಹುಟ್ಟಿಸ್ಕೊಳಂಗಿದ್ರೆ ಅಲ್ವಾ? ಅವ್ನು ಕೊಟ್ಟಿಗೆನಲ್ಲಿ ಹಾಕೋ ಟೈಮಲ್ಲಿ ಬೆಳಗ್ಗೆ ರಾತ್ರಿ ಆಗಲಿ ಯಾಕೆ ಕಾಯ್ತಾ ಕೂತ್ಕೋಬೇಕು, ಟೆನ್ಷನ್ ಯಾಕೆ ಮಾಡ್ಕೋಬೇಕು? ಹಸುಗೆ ಹುಷಾರಿಲ್ಲ ಅಂದ್ರೆ ಡಾಕ್ಟರ್ನ ಕರ್ಕೊಂಡ್ಬಂದು ಅವ್ನಿಗೆ ಟ್ರೀಟ್ಮೆಂಟ್ ಕೊಡಿಸಿ ದುಡ್ಡೇ ಖರ್ಚು ಮಾಡ್ಕೋಬೇಕು ಬರೀ ಲೇಬರ್ ಹುಟ್ಟೋಂಗಿದ್ರೆ? ಬೇರೆಯವ್ರ ಮನೆ ಕೆಲಸಕ್ಕೆ ಹೋಗ್ಬಿಟ್ರೆ ಊಟ ತಿಂಡಿ ವ್ಯವಸ್ಥೆ ಕೊಟ್ಟು ಲೇಬರ್ ಕೊಡ್ತಾರ ಅವರು? ಉದ್ಯಮಿಯಾಗಿ ಅವನು ಆಲೋಚನೆ ಮಾಡಬೇಕು. ಅಂದರೆ ಅವನು ಲೇಬರ್ ಹುಟ್ಟಿ ಅದ್ರ ಮೇಲೆ ಲಾಭ ಸಿಗಬೇಕು ಅವನಿಗೆ. ರೈತನಿಗೆ 2 ರೂಪಾಯಿ ರೇಟ್ ಜಾಸ್ತಿ ಕೊಟ್ಬಿಟ್ರೆ ಅವ್ನ ಸಮಸ್ಯೆ ಬಗೆಹರಿಯೋದಿಲ್ಲ. ಯಾಕೆ ಅಂದರೆ ಅವನಿಗೆ ಕೊಟ್ಟಂತ 2 ರೂಪಾಯಿನ ನಾವು ಹಿಂದ್ಗಡೆ ಬಾಗಿಲಿಂದ 4 ರೂಪಾಯಿಗೆ ತಗೊಳ್ಳೋದೇನು ಇವತ್ತಿನ ದಿವಸ ಕಷ್ಟ ಇಲ್ಲ. ಅವನಿಗೆ ಕೊಡ್ತಕ್ಕಂಥ ಬೂಸ್ದಲ್ಲೋ ಅಥವಾ ಮತ್ತೊಂದ್ರಲ್ಲೋ ಅವನಿಗೆ ಚಾರ್ಜ್ ಮಾಡಿದ್ರೆ ನಮ್ಮ ದುಡ್ಡು ಬಂದ್ಬಿಡುತ್ತೆ ಅವನಿಗೆ. ಅದರಿಂದ ಅವನಿಗೆ ಉದ್ಧಾರ ಆಗೋದಿಲ್ಲ, ಅವನ ಸಮಸ್ಯೆ ಬಗೆಹರಿಯೋದಿಲ್ಲ. ಯಾವಾಗ ಅವನು ಉತ್ಪಾದನಾ ವೆಚ್ಚವನ್ನು ನಾವು ಕಮ್ಮಿ ಮಾಡಿಸ್ತೀವಿ, ಆ ಒಂದು ಐಡಿಯಾ ಕೊಡ್ತೀವಿ ಅವನಿಗೆ, ಅವಾಗ ಮಾತ್ರ ಅವನು ಉಳ್ಕೊಳ್ತಾನೆ. ಪ್ರಯೋಗಗಳನ್ನು ಮಾಡ್ತೀವಿ ಅಂತ ಹೇಳಿದ್ನಲ್ವಾ, ಪ್ರಯೋಗಗಳು ಮೊದಲನೇದಾಗಿ ಈ ತರ ನಡೆಯುತ್ತೆ. ಸೈಲೇಜ್ ಮಾಡ್ತಕ್ಕಂಥ ಪ್ರಯೋಗಗಳು. ಸೈಲೇಜು ಸಾಮಾನ್ಯಕ್ಕೆ ರೈತರುಗಳು ಏನ್ ಮಾಡ್ತಾರೆ, ಮೆಕ್ಕೆಜೋಳ ಉಪಯೋಗಿಸ್ಬಿಟ್ಟು ಸೈಲೇಜ್ ಮಾಡಿದಾಗ 6-7 ರೂಪಾಯಿ ಖರ್ಚು ಬರುತ್ತೆ. ಅದೇ ನೀವು ನೇಪಿಯರ್ನ ಉಪಯೋಗಿಸ್ಕೊಂಡು ಸೈಲೇಜ್ ಮಾಡಿದ್ರೆ ನಿಮಗೆ 2.5-3 ರೂಪಾಯಿ ನಿಮಗೆ ಖರ್ಚು ಬರುತ್ತೆ. ಸೊ ತುಂಬಾ ಅವನಿಗೆ ಹಣದ ಉಳಿತಾಯ ಆಗುತ್ತೆ. ದಿನಕ್ಕೆ 20 kg ಒಂದು ಹಸುಗೆ ಅಂತಂದ್ರೆ 200 kg ಅವ್ನ ಶೆಡ್ಡಲ್ಲಿ ಬೇಕು ಅಂದ್ರೆ ಎಷ್ಟು ದುಡ್ಡು ಉಳಿತಾಯ ಆಗೋದು? 1 kg ಅವನಿಗೆ 3 ರೂಪಾಯಿ 4 ರೂಪಾಯಿ ಉಳಿತು ಅಂತಂದ್ರೆ ಎಷ್ಟು ಉಳಿತಾಯ ಆಗುತ್ತೆ? ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಗೆಳೆಯರೇ, ಮೇವನ್ನು, ಆರೋಗ್ಯಕರವಾದ ಮೇವನ್ನು ಮತ್ತು ಉತ್ತಮ ಹಾಲು ಬರುವಂಥ ಮೇವನ್ನು ಹೇಗೆ ತಯಾರು ಮಾಡ್ತಾರೆ ಇಲ್ಲಿ ಅನ್ನೋದನ್ನು ನಾವು ಈ ಎಪಿಸೋಡಲ್ಲಿ ನೋಡ್ತಾ ಹೋಗೋಣ. ಅದನ್ನು ಪರಿಚಯ ಮಾಡಿಸೋದಕ್ಕೆ ನಮಗೆ ರಘುರಾಮ್ ಸರ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ. ನಮಸ್ಕಾರ ಎಲ್ರಿಗೂ. ಸರ್, ಇನ್ನು ಮೇವು ಭಾಳ ಮಹತ್ವದ್ದು ಅಂತ ಕೇಳ್ಪಟ್ಟಿದ್ದೀನಿ, ಹೇಳಿ ಸರ್ ಅದು. ಹೌದು ನೋಡಿ, ಡೈರಿ ಅಥವಾ ಡೈರಿ ಉದ್ಯಮ ಪ್ರಾರಂಭ ಮಾಡಬೇಕು ಅಂತಂದರೆ ಮೇವಿನ ಭದ್ರತೆ ಬಹಳ ಮುಖ್ಯ. ಮೇವಿನ ಭದ್ರತೆ ಇಲ್ಲ ಅಂತಂದರೆ ಡೈರಿ ಉದ್ಯಮ ಮಾಡೋಕ್ಕೆ ಹೋಗಬಾರ್ದು. ನಮ್ಮಲ್ಲಿ ಏನು ಮಾಡ್ತಾರೆ, ಡೈರಿ ಅಂತಿದ್ದಾಗ ಹಸುಗಳು ತಂದುಬಿಡ್ಬೇಕು, ಶೆಡ್ ಕಟ್ಬಿಡ್ಬೇಕು, ಹಸುಗಳು ತಂದುಬಿಡ್ಬೇಕು, ಬೂಸ ತಂದು ಇಟ್ಕೊಂಡ್ಬಿಡ್ಬೇಕು ಅಂತ ಆ ಭಾವನೆ ಮಾತ್ರ ಇದೆ. ಹೊಸದಾಗಿ ಡೈರಿ ಪ್ರಾರಂಭ ಮಾಡಬೇಕಾಗಿರೋ ಮೇವು ಬಹಳ ಮುಖ್ಯ. ಯಾಕೆಂದರೆ ಅದಕ್ಕೆ ಅದರ ಆಹಾರದಲ್ಲಿ ಸಾಕಷ್ಟು ಹೆಚ್ಚು ಪ್ರಮಾಣದಲ್ಲಿ ನಾವು ಕೊಡ್ತಕ್ಕಂಥದ್ದು ಮೇವನ್ನು, ಅದಕ್ಕೆ ನಾವು ಪ್ರಾಮುಖ್ಯತೆಯನ್ನು ಕೊಡೋದಿಲ್ಲ. ಸೊ ಒಂದೇನಾಗಿದೆ ಅಂತಂದರೆ, ಮೇವಿನಲ್ಲೂ ಕೂಡ ರೈತರಲ್ಲೂ ಕೂಡ ಸುಮಾರು ಕನ್ಫ್ಯೂಷನ್ಸ್ ಇದೆ. ಯಾಕೆಂದರೆ ಎಲ್ಲ ವಿಶ್ವವಿದ್ಯಾನಿಲಯಗಳು ಕೂಡ ಹಲವಾರು ರೀತಿಯ ಮೇವುಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ. ಅವನಿಗೆ ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲ. ಯಾವ ಮೇವಿನಲ್ಲಿ ಎಷ್ಟು ಪೋಷಕಾಂಶ ಇದೆ, ಯಾವ ಮೇವು ಹೆಚ್ಚು ಇಳುವರಿ ಕೊಡುತ್ತೆ, ಯಾವ ಮೇವನ್ನು ನಾನು ಹಾಕಿದ್ರೆ ಅದು ಆರೋಗ್ಯವಾಗಿರುತ್ತೆ ಅನ್ನೋದ್ರ ಬಗ್ಗೆ ಅವನಿಗೆ ತಿಳುವಳಿಕೆ ಇಲ್ಲ. ಅವನು ಏನು ಮಾಡ್ತಾನೆ, ಸಾಮಾನ್ಯಕ್ಕೆ ರೈತ ಯಾವುದೋ ಅವನಿಗೆ ಪರಿಚಯ ಇರ್ತಕ್ಕಂಥದ್ದು, ಅವನ ಸ್ನೇಹಿತರು, ನೆಂಟರೋ ಇಷ್ಟೋ ಅಥವಾ ಪಕ್ಕದ ತೋಟದಲ್ಲಿ ಯಾರಾದರೂ ಮೇವು ಹಾಕಿರ್ತಾರಲ್ವಾ, ಅದನ್ನು ತೊಗೊಂಬರೋದು, ಇವ್ನು ನಾಟಿ ಮಾಡ್ಬಿಡೋದು, ಇವ್ನು ಬೆಳೆಯೋದು, ಇದೇ ಥರ ಮಾಡ್ತಾ ಇರ್ತಾನೆ. ಸೊ ಈ ನಿಟ್ಟಿನಲ್ಲಿ ಅಕ್ಷಯಕಲ್ಪ ಅಧ್ಯಯನ ಮಾಡುತ್ತೆ ಯಾವ್ಯಾವ ಮೇವಿನಲ್ಲಿ ಏನೇನು ಪೋಷಕಾಂಶಗಳಿದೆ, ಯಾವ ಮೇವನ್ನು ಬೆಳೆದ್ರೆ ಅವನಿಗೆ ಲಾಭದಾಯಕವಾಗುತ್ತೆ, ಅವನು ಆ ಒಂದು ಭದ್ರತೆಯನ್ನು ಕಾಪಾಡ್ಕೋಬಹುದು ಅನ್ನೋದು. ಯಾಕೆ ಅಂತಂದರೆ, ಕನಿಷ್ಠ ಅಂದ್ರೂ ಕೂಡ 3 ತಿಂಗಳಿಗೆ ಆಗುವಷ್ಟು ಅವನಲ್ಲಿ ಮೇವು ಇಲ್ಲ ಅಂತಂತಂದರೆ ಅವನಿಗೆ ತುಂಬ ಕಷ್ಟ ಆಗುತ್ತೆ ಹೈನೋದ್ಯಮವನ್ನು ನಡೆಸೋದು. ಕನಿಷ್ಠ 3 ತಿಂಗಳಿಗೆ ಆಗುವಷ್ಟು ಮೇವು ಅವನಲ್ಲಿ ಸ್ಟಾಕ್ ಇರಬೇಕು, ಆಯಿತಾ? ಸೊ ಅದರಲ್ಲಿ ಯಾವ ಮೇವನ್ನ ಬೆಳ್ಕೋಬೇಕು? ಮೇವಿನಲ್ಲಿ ನೋಡಿ ಬಹಳ ಪ್ರಮುಖವಾಗಿ 2 ವಿಧ ಇದೆ. ಒಂದು ಏಕದಳ, ಇನ್ನೊಂದು ದ್ವಿದಳ. ಆ ಏಕದಳದಲ್ಲಿ ಮತ್ತೆ ವಾರ್ಷಿಕ ಮತ್ತೆ ಬಹುವಾರ್ಷಿಕ, ದ್ವಿದಳದಲ್ಲೂ ಕೂಡ ವಾರ್ಷಿಕ ಮತ್ತೆ ಬಹುವಾರ್ಷಿಕ, ಎಲ್ಲದೂ ಕೂಡ ಮೇವೇನೇನೆ. ನಮ್ಗೆ ಏಕದಳದಲ್ಲಿ ಏನು ಸಿಗುತ್ತಪ್ಪ ಅಂತಂದ್ರೆ ಎನರ್ಜಿ ಸಿಗುತ್ತೆ. ಅಂದ್ರೆ ಅದಕ್ಕೆ ಕಾರ್ಬೋಹೈಡ್ರೇಟ್ಸ್ ಅಂತ ಏನು ಹೇಳ್ತೀವಲ್ವ, ನಾರಿನಂಶ ಜಾಸ್ತಿ ಇರುತ್ತೆ, ಅದರಲ್ಲಿ ಹೊಟ್ಟೆ ತುಂಬಿಸುತ್ತೆ ಅದಕ್ಕೆ, ಮತ್ತೆ ಎನರ್ಜಿಯನ್ನು ಕೊಡುತ್ತೆ ಮೇವಿನಲ್ಲಿ. ಅಂದ್ರೆ ನಮ್ಮ ಊಟದ ತಟ್ಟೆನಲ್ಲಿ ಜಾಸ್ತಿ ಇರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಅನ್ನ ಇರ್ಬೋದು, ಮುದ್ದೆ ಇರ್ಬೋದು, ಜೋಳದ ರೊಟ್ಟಿ ಇರ್ಬೋದು, ಅಥವಾ ಚಪಾತಿ ಇರ್ಬೋದು, ಇವೆಲ್ಲ ಏಕದಳದಿಂದ ಮಾಡಿರ್ತಕ್ಕಂಥ ಆಹಾರ. ಅವು ನಮಗೆ ಎನರ್ಜಿ ಕೊಡುತ್ತವೆ. ಇನ್ನು ಜೊತೆಗೆ ಅದಕ್ಕೆ ನಮಗೆ ಸ್ವಲ್ಪ ಪಲ್ಯ ಇರ್ಬೋದು, ಸಾಂಬಾರ್ ಇರ್ಬೋದು, ಅವೆಲ್ಲ ಪ್ರೋಟೀನ್ ಯುಕ್ತ ಆಹಾರಗಳು. ಅವು ನಮಗೆ ಸ್ವಲ್ಪ ಮಾತ್ರ ನಾವು ಉಪಯೋಗಿಸ್ತೀವಿ. ಆದ್ರೆ ಹೆಚ್ಚಿಗೆ ಉಪಯೋಗಿಸೋದು ನಾವು ಯಾವ್ದನ್ನ, ಏಕದಳದಲ್ಲಿ. ಸೊ ಅದಕ್ಕೆ ನಾವು ಏಕದಳದಲ್ಲಿ ನಾವಿಲ್ಲಿ ಜಾಸ್ತಿ ಅದಕ್ಕೆ ಪ್ರಾಮುಖ್ಯತೆಯನ್ನು ಕೊಡಬೇಕು. ದ್ವಿದಳದಕ್ಕೂ ಕೊಡಬೇಕು. ದ್ವಿದಳ ಏನ್ ಕೊಡುತ್ತೆ ಅಂತಂದ್ರೆ ಪ್ರೋಟೀನ್ ಅಂಶವನ್ನ ಕೊಡುತ್ತೆ. ಆ ದ್ವಿದಳ ಮೇವನ್ನ ಬಳಸೋದ್ರಿಂದ ಅದರಲ್ಲಿ ಹಾಲಿನ ಇಳುವರಿ ಜಾಸ್ತಿ ಆಗುತ್ತೆ. ಏಕದಳ ಮೇವು, ದ್ವಿದಳ ಮೇವು, ಅವು 2 ಹೇಳ್ಬಿಡಿ ಸರ್. ಏಕದಳ ಯಾವ ಮೇವು? ಇವಾಗ ಏಕದಳ ಅಂತಂತಂದ್ರೆ ನಿಮಗೆ ಅದರಲ್ಲಿ ಎಲೆಗಳು ಚೂಪಾಗಿರುತ್ತವೆ, ಮೊಳಕೆ ಬಂದಾಗ ಒಂದೇ ಒಂದು ಗರಿ ಮೇಲ್ ಬರುತ್ತೆ, ಸೊ ಒಂದೇ ಒಂದು ಬೇರೆ ಕೆಳಗಡೆ ಹೋಗುತ್ತೆ. ಅದು ಫೈಬ್ರಸ್ ರೂಟ್ಸ್ ಅಂತ ಕರಿತೀವಿ ನಾವು. ಆ ಥರದಲ್ಲಿ ಮೇವನ್ನು ಬಿಡ್ತಕ್ಕಂಥದ್ದು. ಒಂದು ಉದಾಹರಣೆಗೆ ಮೆಕ್ಕೆಜೋಳ ಏಕದಳ, ಭತ್ತ ಇರ್ಬೋದು, ರಾಗಿ ಇರ್ಬೋದು, ಎಲ್ಲ ಸಿರಿಧಾನ್ಯಗಳಿರ್ಬೋದು, ಹುಲ್ಲಿನ ಜಾತಿ, ಎಲ್ಲ ಹುಲ್ಲಿನ ಜಾತಿಯವು ಕೂಡ ಏಕದಳ ಮೇವುಗಳು. ದ್ವಿದಳ ಅಂತಂತಂದ್ರೆ ಅದು ಮೊಳಕೆ ಬಂದಾಗ 2 ಎಲೆ ಆಗಿ ಬರುತ್ತೆ. ಅದು ಹುರುಳಿ ಇರ್ಬೋದು, ಅಲಸಂದೆ ಇರ್ಬೋದು, ಅವರೇ ಇರ್ಬೋದು,
ಆಮೇಲೆ ಸೋಯಾ ಅವರೇ ಇರ್ಬೋದು, ಈ ಥರದ್ದೆಲ್ಲದೂ ಕೂಡ ದ್ವಿದಳ ಮೇವುಗಳು. ಆಮೇಲೆ ಅದರಲ್ಲೂ ಕೂಡ ನಾನು ಹೇಳ್ದಂಗೆ ಏಕದಳದಲ್ಲೂ ಕೂಡ ವಾರ್ಷಿಕ ಬಹುವಾರ್ಷಿಕ ಇದೆ, ದ್ವಿದಳದಲ್ಲೂ ಕೂಡ ವಾರ್ಷಿಕ ಬಹುವಾರ್ಷಿಕ ಇದೆ. ವಾರ್ಷಿಕ ಅಂದ್ರೆ ಏನಪ್ಪಾ ಅಂದ್ರೆ ಒಂದು ಸತಿ ನೀವು ಅದನ್ನ ಬಿತ್ತನೆ ಮಾಡಿ ಅದನ್ನ ಕಟ್ ಮಾಡಿದ್ರೆ ಮತ್ತೆ ಚಿಗುರೋದಿಲ್ಲ. ಮತ್ತೆ ಆ ಮೇವು ಬೇಕು ಅಂದ್ರೆ ಮತ್ತೆ ನೀವು ಉಳುಮೆ ಮಾಡಲೇಬೇಕು, ಗೊಬ್ಬರ ಹಾಕ್ಲೇಬೇಕು, ನೀರು ಬಿಡಲೇಬೇಕು, ಬಿತ್ತನೆ ಮಾಡಲೇಬೇಕು, ಆಮೇಲೆ ಮತ್ತೆ ನಿಮಗೆ ಸಿಗುತ್ತೆ. ಬಹುವಾರ್ಷಿಕ ಅಂದ್ರೆ ಆ ಕೆಲವೊಂದು ಜಾತಿಯ ಮೇವುಗಳನ್ನ ನೀವು ನಾಟಿ ಮಾಡಿದ್ರೆ 5-6 ವರ್ಷಗಳ ಕಾಲ ನಿಮಗೆ ಅದು ಮೇವನ್ನ ಕೊಡಿ. ನೀವು ಮತ್ತೆ ಮತ್ತೆ ನಾಟಿ ಮಾಡೋ ಅವಶ್ಯಕತೆ ಇರಲ್ಲ. ಕಟ್ ಮಾಡ್ದಂಗೆ ಅದು ಚಿಗುರ್ತಾನೆ ಇರ್ತೀನಿ. ಇವೆಲ್ಲ ಕೂಡ ಬಹುವಾರ್ಷಿಕ. ಈ ಬಹುವಾರ್ಷಿಕ ಮೇವುಗಳನ್ನ ಹಲವಾರು ವಿಶ್ವವಿದ್ಯಾನಿಲಯಗಳು ಅಭಿವೃದ್ಧಿ ಪಡಿಸಿದೆ. ಕೊಯಮತ್ತೂರು ಯೂನಿವರ್ಸಿಟಿ ಇರ್ಬೋದು, ಧಾರವಾಡ ಯೂನಿವರ್ಸಿಟಿ ಇರ್ಬೋದು, ಬೆಂಗಳೂರು ಯೂನಿವರ್ಸಿಟಿನಲ್ಲೂ ಕೂಡ ಸಾಕಷ್ಟು ಮೇವು ಅಭಿವೃದ್ಧಿ ಆಗಿದೆ. ಅದ್ರ ಜೊತೆಗೆ ಬೈಫ್ ಸಂಸ್ಥೆನೂ ಕೂಡ ಸಾಕಷ್ಟು ಮೇವನ್ನು ಅಭಿವೃದ್ಧಿ ಪಡಿಸಿದೆ. ಇವುಗಳನ್ನೆಲ್ಲದನ್ನು ಕೂಡ ರೈತರಿಗೆ ತಿಳುವಳಿಕೆ ಕೊಟ್ಟು ಯಾವ ಮೇವಿನಲ್ಲಿ ಹೆಚ್ಚು ಪೋಷಕಾಂಶಗಳಿದೆ, ಯಾವನ್ನ ಬೆಳ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ತಿಳುವಳಿಕೆ ಕೊಡ್ತೀವಿ. ಹಾಗಿದ್ರೆ ರೈತ ಒಂದು ಪ್ರಶ್ನೆ ಕೇಳ್ತಾನೆ, ಸರ್ ದ್ವಿದಳ ನಾವು ಹಾಲಿನ ಉತ್ಪಾದನೆಗೆ ನಾವು ಕೊಡ್ತಕ್ಕಂಥದ್ದು ಪ್ರೋಟೀನ್ ಅಂಶ. ಆ ಪ್ರೋಟೀನ್ ಅಂಶ ನಮಗೆ ದ್ವಿದಳದಲ್ಲಿ ಸಿಗುತ್ತೆ ಅಂತಂದ್ರೆ ಹಿಂಡಿ ಬೂಸ ಹಾಕೋದೇ ಬೇಡವಾ, ಬರೀ ದ್ವಿದಳ ಮೇವನ್ನೇ ಕೊಟ್ಬಿಟ್ರೆ ನಮಗೆ ಹಾಲು ಜಾಸ್ತಿ ಸಿಗ್ಬೋದಲ್ಲ ಅಂತ ಕೇಳ್ಬೋದು. ಆದ್ರೆ ಅದರಲ್ಲಿ ಇರ್ತಕ್ಕಂಥ ಪ್ರೋಟೀನ್ ಪೋಷಕಾಂಶಗಳೇನಿದೆ ಅದು ಕಾನ್ಸಂಟ್ರೇಟ್ ಆಗಿರೋದಿಲ್ಲ, ಸಾಂದ್ರೀಕೃತಗೊಂಡಿರೋದಿಲ್ಲ. ಸೊ ಅಷ್ಟು ನಮಗೆ ಹಾಲಿನ ಉತ್ಪಾದನೆಗೆ ಬೇಕಾದಷ್ಟು ಪ್ರೋಟೀನ್ ಕೊಡಬೇಕು ಅಂತಂದ್ರೆ ಜಾಸ್ತಿ ನಾವು ತುಂಬಾ ವಾಲ್ಯೂಮ್ ಅಲ್ಲಿ ಕೊಡಬೇಕಾಗುತ್ತೆ. ಯಾವ್ದನ್ನ ದ್ವಿದಳ ಧಾನ್ಯದ ಮೇವು. ಸೊ ದ್ವಿದಳ ಧಾನ್ಯದ ಮೇವನ್ನ ಜಾಸ್ತಿ ವಾಲ್ಯೂಮ್ ಅಲ್ಲಿ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಅದಕ್ಕೆ ಅಸಿಡಿಟಿ ಆಗುತ್ತೆ. ಸೊ ಅದಕ್ಕೆ ಹೊಟ್ಟೆ ಉಬ್ಬರಿಸ್ಕೊಳ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಯಾಕಂದ್ರೆ ಪ್ರೋಟೀನ್ ಇರ್ತಕ್ಕಂಥ ವಸ್ತುನ ಈಗ ನಾವೇ ಆಗಲಿ ಪ್ರೋಟೀನ್ ಜಾಸ್ತಿ ಇರ್ತಕ್ಕಂಥ ವಸ್ತುಗಳನ್ನ ಅವರೆಕಾಳು ಆಗಿರ್ಬೋದು, ಹಲಸಿನ ಹಣ್ಣು ಆಗಿರ್ಬೋದು, ಇವನ್ನೆಲ್ಲ ಜಾಸ್ತಿ ತಿಂದಾಗ ನಮಗೆ ಗ್ಯಾಸ್ ಆಗುತ್ತೆ ಅಲ್ವಾ. ಸೊ ಅದೇ ಥರದಲ್ಲಿ ಅದನ್ನು ನಾವು ಹೊಟ್ಟೆ ತುಂಬ ತಿಂದಾಗ ನಮಗೆ ಗ್ಯಾಸ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೆ ನಾವು ಅದಕ್ಕೆ ಕಾನ್ಸಂಟ್ರೇಟ್ಸ್ನ ಕೊಡಲೇಬೇಕು. ಹಾಲಿನ ಇಳುವರಿಗೆ ನಾವು ವ್ಯಾವಹಾರಿಕವಾಗಿ ಆಲೋಚನೆಯನ್ನು ಮಾಡಿದಾಗ ಹಾಲಿನ ಇಳುವರಿ ನಮಗೆ ಪ್ರಮುಖವಾದಾಗ ನಾವು ಕಾನ್ಸಂಟ್ರೇಟ್ಸ್ನ ಕೊಡಲೇಬೇಕು. ಸ್ವಲ್ಪ ಪ್ರಮಾಣದಲ್ಲಿ ನಾವು ದ್ವಿದಳ ಧಾನ್ಯದ ಮೇವನ್ನು ಕೂಡ ಕೊಡಬಹುದು. ಎಷ್ಟು ಕೊಡ್ಬೋದಪ್ಪ ಅಂತಂದರೆ 6ರಿಂದ 8 kg, ಅದಕ್ಕಿಂತ ಜಾಸ್ತಿ ನಾವು ಕೊಡೋದಕ್ಕಾಗೋದಿಲ್ಲ. 6ರಿಂದ 8 kg ನಾವು ದ್ವಿದಳ ಧಾನ್ಯದ ಮೇವನ್ನು ಕೊಟ್ಟಾಗ ಅದಕ್ಕೆ ಸಾಕಷ್ಟು ಪ್ರೋಟೀನ್ ಅಂಶ ಸಿಗೋದಿಲ್ಲ. ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ ನಾವು ಕಾನ್ಸಂಟ್ರೇಟ್ಸ್ನ ಕೊಡಬೇಕು. ಹಿಂಡಿ ಆಗಿರ್ಬೋದು, ಮೆಕ್ಕೆಜೋಳದ ಇದಾಗಿರ್ಬೋದು, ಬೂಸ ಆಗಿರ್ಬೋದು, ಇದನ್ನು ಕೊಡಬೇಕು. ಸರಿ, ಇವಾಗ ಏಕದಳಕ್ಕೆ ಬಂದರೆ ಏಕದಳ ಮೇವಿನಲ್ಲಿ ಪ್ರೋಟೀನ್ ಅಂಶನೇ ಇರಲ್ವಾ? ಖಂಡಿತ ಇರುತ್ತೆ, ಆದರೆ ಜಾಸ್ತಿ ಪ್ರಮಾಣದಲ್ಲಿ ಇರಲ್ಲ, ಕಮ್ಮಿ ಪ್ರಮಾಣದಲ್ಲಿರುತ್ತೆ. ಸೊ ದ್ವಿದಳದಲ್ಲಿ 25-26% ತನಕಲ್ಲೂ ಕೂಡ ನಮಗೆ ಪ್ರೋಟೀನ್ ಅಂಶ ಸಿಕ್ಕಿದ್ರೆ ಏಕದಳದಲ್ಲಿ ಅದು ಮೆಕ್ಕೆಜೋಳದಲ್ಲಿ 10ರಿಂದ 12% ಸಿಗುತ್ತೆ. ಇನ್ನು ನೇಪಿಯರಲ್ಲೆಲ್ಲ 6ರಿಂದ 8% ಅಷ್ಟೇ ಸಿಕ್ಕದು. ಅದರಲ್ಲೂ ಕೆಲವೊಂದು ನೇಪಿಯರಲ್ಲಿ ಮಾತ್ರ 10ರಿಂದ 8% ಸಿಗುತ್ತೆ. ಅದನ್ನ ಯಾವುದಪ್ಪ ಅಕ್ಷಯಕಲ್ಪ ಗುರುತಿಸಿದೆ ಅಂತಂದ್ರೆ ಕುಂಬು ನೇಪಿಯರ್. ಆ ಕುಂಬು ನೇಪಿಯರ್ ಅಂತಕ್ಕಂಥದ್ದು ಒಂದು ಮೇವಿದೆ. ಅದರಲ್ಲಿ ಪ್ರೋಟೀನ್ ಅಂಶನೂ ಕೂಡ ಜಾಸ್ತಿ ಇದೆ, ಇಳುವರಿನೂ ಕೂಡ ಜಾಸ್ತಿ ಇದೆ. ಇಳುವರಿ ಎಷ್ಟು ಬರುತ್ತಪ್ಪ ಅಂದರೆ 100ರಿಂದ 120 ಟನ್ನು 1 ಎಕರೆಗೆ 1 ವರ್ಷಕ್ಕೆ ಸಿಗುತ್ತೆ. ಅದರಲ್ಲಿ ಆಯ್ತಾ? ಈಗ ನಿಮ್ಮಲ್ಲಿ ಇರ್ತಕ್ಕಂಥ ಮೇವು ಅದೇನಾ? ಸೇಮ್ ಕುಂಬು ನೇಪಿಯರ್. ಬನ್ನಿ ಅಲ್ಲ. ಓಕೆ ಸರ್, ಇನ್ನೊಂದು ಪ್ರಶ್ನೆ ಬರ್ತದೆ. ಈಗ ಹೇಳ್ತಕ್ಕಂಥ ಬೇರೆ ಬೇರೆ ವಿಭಾಗಗಳನ್ನ ನಮ್ಮ ಕಡೆ ಇದೆ. ಮಣ್ಣು ಬೇರೆ ಇದೆ, ಪ್ರದೇಶ ಬೇರೆ ಇದೆ, ನೀರಾವರಿ ಇದೆ, ನೀರಾವರಿ ಇಲ್ಲದ ಪ್ರದೇಶ ಇದೆ. ಕರೆಕ್ಟ್. ಅಲ್ಲೆಲ್ಲ ಈ ಥರದ್ದು ಬೆಳೆಯೋಕ್ಕೆ ಸಾಧ್ಯವಾ? ಹೇಗೆ ಇದು? ಈಗ ನೋಡಿ, ನಾವು ಡೈರಿ ಅಂತ ಮಾಡ್ತೀವಿ ಅಂತಂದ್ರೆ ಅದನ್ನ ಕಮರ್ಷಿಯಲ್ ಆಗಿ ಮಾಡಬೇಕು ಅಂತಂದಾಗ ನೀರು ಅತ್ಯವಶ್ಯಕ. ಮೇವನ್ನೇ ಬೆಳ್ಕೊಳಕ್ಕಾದ್ರೂ ನಮಗೆ ನೀರು ಇರಲೇಬೇಕು. ನೀರು ಇಲ್ದಲೇ ಇರ್ತಕ್ಕಂಥ ಪ್ರದೇಶದಲ್ಲಿ ಖಂಡಿತ ಕಷ್ಟ ಸಾಧ್ಯ, ಮಾಡೋದಕ್ಕೆ ಅದು ಕಷ್ಟ ಆಗುತ್ತೆ. ಆವಾಗ ಅವನೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಬೇರೆ ಕಡೆಯಿಂದ ಹೊರಗಡೆಯಿಂದ ಮೇವನ್ನ ಕೊಂಡ್ಕೋಬೇಕಾಗುತ್ತೆ. ಯಾವಾಗ ರೈತ ಬೇರೆ ಕಡೆಯಿಂದ ಹೊರಗಡೆಯಿಂದ ಮೇವು ಕೊಂಡ್ಕೊಳ್ಳೋಕೆ ಪ್ರಾರಂಭ ಮಾಡ್ತಾನೆ, ಅವನ ಉತ್ಪಾದನೆ ವೆಚ್ಚ ಜಾಸ್ತಿ ಆಗುತ್ತೆ, ಅವನಿಗೆ ನಷ್ಟ ಆಗುತ್ತೆ. ಅವನ ಮೇವನ್ನ ಅವನೇ ಬೆಳ್ಕೋಬೇಕು. ಅಷ್ಟು ನೀರಿನ ವ್ಯವಸ್ಥೆ ಅಂತ ಅವ್ನು ಮಾಡ್ಕೊಳ್ಳೇಬೇಕಾಗುತ್ತೆ. ನೀರಿನ ವ್ಯವಸ್ಥೆ ಇಲ್ಲದಿದ್ರೆ ಈ ಮೇವುಗಳನ್ನ ಅವನು ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಈಗ ಇದು ಯಾವ ಮೇವು ಹಂಗಾರೆ ನೀವು ಬೆಳೆದಿರೋದು? ಇದು ಏನಂತಾರೆ? ಸೊ ಇದರಲ್ಲಿ ಇದು ನೋಡಿ, ಇದು ಗಿನಿ ಹುಲ್ಲು. ಇದು ಗಿನಿ ಹುಲ್ಲಿದು ಆಯ್ತಾ. ಇದಕ್ಕೂ ಕೂಡ ಪೋಷಕಾಂಶಗಳು ಚೆನ್ನಾಗಿ ಇರುತ್ತೆ. ಬಟ್ ಆದ್ರೆ ಏನಪ್ಪಾ ಅಂದ್ರೆ ತೂಕ ಜಾಸ್ತಿ ಇದು. ಆಮೇಲೆ ಶಾರ್ಪ್ ಎಡ್ಜ್, ಈ ಗರಿಯ ತುದಿ ತುಂಬಾ ಶಾರ್ಪ್ ಇರುತ್ತೆ. ರೈತನಿಗೆ ಗಾಯಗಳಾಗ್ತವೆ ಅವ್ನು ಕಟ್ ಮಾಡ್ಬೇಕಾದ್ರೆ. ಸೊ ಅದೊಂದು ಒಳ್ಳೆ ಮೇವಿನೇ. ಆದ್ರೆ ಇಳುವರಿ ತುಂಬಾ ಕಮ್ಮಿ. ಇದು ನಿಮ್ಗೆ 60ರಿಂದ 70 ಟನ್ ಅಷ್ಟು ನಿಮ್ಗೆ 1 ಎಕರೆಗೆ ಬರ್ಬೋದು ನಿಮ್ಗೆ. ಆದ್ರೆ ಕುಂಬು ನೇಪಿಯರ್ ಅಲ್ಲಿ ನಿಮ್ಗೆ 100ರಿಂದ 120 ಟನ್ ತನಕ ಬರುತ್ತೆ. ಅದ್ರ ನಂತರದ್ದು ಬಂದ್ಬಿಟ್ಟು BNH 11 ಅಂತ ಒಂದು ಗುರುತಿಸಿದೀವಿ. ಅದರಲ್ಲಿ ನಿಮಗೆ 80ರಿಂದ 100 ಟನ್ ಅಷ್ಟು ನಿಮಗೆ ಇಳುವರಿ ಬರುತ್ತೆ. ಆಮೇಲೆ ಅದನ್ನ ನಮ್ಗೆ ಇನ್ನೊಂದೇನಪ್ಪ ಅಂದ್ರೆ ನಾನು ಹೇಳ್ತಕ್ಕಂಥ ಏನ್ ಮೇವಿದೆ ಅದನ್ನೆಲ್ಲ ರಸಮೇವು ಮಾಡ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲಿ ಸಕ್ಕರೆ ಅಂಶನೂ ಕೂಡ ಬೇರೆ ಇತರೆ ಮೇವುಗಳಿಗೆ ಹೋಲಿಸ್ಕೊಂಡ್ರೆ ಅಲ್ಪ ಪ್ರಮಾಣದಲ್ಲಿ ಜಾಸ್ತಿ ಇರೋದ್ರಿಂದ ಅದರಲ್ಲಿ ಕೂಡ ನಾವು ಯಾವುದು ಕುಂಬು ನೇಪಿಯರು ಮತ್ತು ಸೂಪರ್ ನೇಪಿಯರು ಮತ್ತು BNH 11 ಮತ್ತು 10 ಈ ಮೇವುಗಳನ್ನು ನಾವು ಗುರುತಿಸಿ ರೈತರಿಗೆ ಹೇಳ್ತೀವಿ, ಇದನ್ನು ಮಾತ್ರ ಬೆಳ್ಕೊಳ್ಳಿ, ಬೇರೆ ಯಾವುದನ್ನು ಬೆಳಿಬೇಡಿ, ಸುಮ್ಮನೆ ನಿಮಗೆ ನಷ್ಟ ಆಗುತ್ತೆ ಅಂತಂದು. ಕೆಲವೊಂದು ಮೇವುಗಳಲ್ಲಿ ಏನು ಜಾಸ್ತಿ ಪೋಷಕಾಂಶಗಳು ಇರೋದಿಲ್ಲ. ಸೊ ಇದರಲ್ಲಿ ತುಂಬ ಪೋಷಕಾಂಶಗಳು ಇರೋದ್ರಿಂದ ಇದನ್ನು ಬೆಳ್ಕೋಬೋದು. ಈಗ ಕಾಮನ್ ಆಗಿ ಈಗ ನಾವು ಗಮನಿಸ್ದಂಗೆ ಸರ್,
ನಾವು ಏನು ಮಾಡ್ತೀವಿ ಈ ಮೇವನ್ನು ಈಗ ನಮ್ಮ ಉತ್ತರ ಕರ್ನಾಟಕದ ಬೆಳೆ ನಾವು ಏನು ಬೆಳೆ ಹಾಕಿರ್ತೀವಿ ಅದು ಎತ್ತಿಗೆ ಆಗಿರ್ಬೋದು, ಹಸುಗೆ ಆಗಿರ್ಬೋದು, ಎಮ್ಮಿಗೆ ಆಗಿರ್ಬೋದು, ಆಕಳಕ್ಕಾಗಿರ್ಬೋದು, ಕುರಿಗೆ ಇದಕ್ಕೆ ಆಗಿರ್ಬೋದು. ನಾವು ನಮ್ಮ ಉದ್ದೇಶ ಮೊದಲು ಮೂಲ ನಮಗೇನು ಬೇಕೋ ಅದನ್ನ ಬೆಳೆ ಹಾಕ್ತೀವಿ. ಕರೆಕ್ಟ್. ಅದು ಬಂದಿದ್ದನ್ನು ತೊಗರಿ ಹೊಟ್ಟಾಗಿರ್ಬೋದು, ಶೇಂಗಾ ಹೊಟ್ಟಾಗಿರ್ಬೋದು, ಅಥವಾ ಬಿಳಿಜಾಳದ ಮೇವು ಆಗಿರ್ಬೋದು, ಹಂಗೆ ಮಾಡಿ ಅಭ್ಯಾಸ ನಮಗೆ. ನಮಗೇನು ನೀಡಿಸಿದೆ ಅದನ್ನು ಬೆಳೆದು ಉಳಿದಿದ್ದನ್ನು ಕಾಳು ತಕ್ಕೊಂತೀವಿ, ಉಳಿದಿದ್ದನ್ನು ಮೇವು ಅದಕ್ಕೆ ಹಾಕ್ತೀವಿ ಅಂತ. ಅದು ಎಷ್ಟರ ಮಟ್ಟಿಗೆ ಸರಿ ಅಥವಾ ತಪ್ಪು? ಖಂಡಿತ. ಮೇವಿನ ದೃಷ್ಟಿಯಿಂದ ಅದರಲ್ಲಿ ಯಾವುದೇ ರೀತಿಯಾದ ಪೋಷಕಾಂಶಗಳು ಇರೋದಿಲ್ಲ. ಅದರಲ್ಲಿ ಬರೀ ನಾರಿನಂಶ ಮಾತ್ರ ನಿಮಗೆ ಸಿಗಬಹುದು. ನಾನು ಅವಾಗಲೇ ಹೇಳಿದೆ, ಪ್ರಕೃತಿಯ ನಿಯಮ ಏನಪ್ಪಾ ಅಂತಂದ್ರೆ ವಂಶಾಭಿವೃದ್ಧಿ. ಯಾವುದೇ ಗಿಡ ಆಗಿರ್ಬೋದು, ಯಾವುದೇ ಪ್ರಾಣಿ ಆಗಿರ್ಬೋದು, ಅದ್ರ ವಂಶವನ್ನು ಬೆಳೆಸೋದ್ರ ಕಡೆನೇ ಅದ್ರ ಕಡೆ ಗಮನ ಇರುತ್ತೆ. ಸೊ ಈಗ ಒಂದು ಉದಾಹರಣೆಗೆ, ಒಂದು ಮೇವಿನ ಗಿಡ, ಮೇವೇ ಆಗಿರ್ಬೋದು ಅಥವಾ ನಮ್ಮ ಆಹಾರ ಧಾನ್ಯದ ಗಿಡ ಆಗಿರ್ಬೋದು, ಅದು ಬೆಳೆದಾಗ ಏನಾಗುತ್ತೆ ಅಂತಂದ್ರೆ ಅದರಲ್ಲಿರ್ತಕ್ಕಂಥ ಕಾಳು ಬಲಿಯೋದಕ್ಕೆ ಪ್ರಾರಂಭ ಮಾಡುತ್ತಲ್ವಾ, ಅವಾಗ ಅದ್ರ ದೇಹದಲ್ಲಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳನ್ನು ಕೂಡ ಕಾಳಿಗೆ ಅದು ಇದಾಗುತ್ತೆ, ಅದು ದಾರೆ ಎರಿಯುತ್ತೆ. ಅದು ಅವಾಗೇನಾಗುತ್ತೆ, ಅದನ್ನೇ ನಾವು ಕಾನ್ಸಂಟ್ರೇಟ್ಸ್ ಅನ್ನೋದು, ಎಲ್ಲ ಪೋಷಕಾಂಶಗಳು ಬಂದು ಕಾಳಲ್ಲಿ ಸೇರ್ಕೊಳ್ಳುತ್ತೆ. ಆ ಕಾಳನ್ನು ನಾವು ಕಟ್ ಮಾಡಿ ತಕೊಂಡ್ಬಿಡ್ತೀವಿ. ಇನ್ನು ಆ ಉಳಿದಂಥ ದಿಂಡಲ್ಲಿ ಯಾವುದೇ ರೀತಿಯಾದ ಪೋಷಕಾಂಶಗಳು ಇರೋದಿಲ್ಲ. ಬರೀ ನಾರಿನಂಶ ಮಾತ್ರ ಇರುತ್ತೆ ಅಷ್ಟೇ. ನಾರಿನಂಶನೂ ಬೇಕು, ಇಲ್ಲ ಅಂತ ಹೇಳಲ್ಲ ನಾನು. ನಾರಿನಂಶ ಅತಿ ಹೆಚ್ಚಾಗಿ ಬರೀ ಅದೇ ಕುಡ್ದು ಒಂದು ಹಸಿಗೆ ಒಂದು ದಿನಕ್ಕೆ 3 ರಿಂದ 4 kg ಮಾತ್ರ ನಾರಿನಂಶ ಇರತಕ್ಕಂಥದ್ದು ಒಣಮೇವು ಬೇಕು. ಪೂರ್ತಿ ನಮ್ಮಲ್ಲಿ ಏನು ಮಾಡ್ತೀವಿ, 20-30 kg ಬರೀ ಒಣಮೇವನ್ನೇ ಕೊಡ್ತೀವಿ. ಅದರಿಂದ ಏನು ಪ್ರಯೋಜನ ಆಗಲ್ಲ. ಸೊ ಅದರಲ್ಲಿ ನಾರಿನಂಶ ತಿನ್ನೋದ್ರಿಂದ ಹಾಲಿನಲ್ಲಿ ನಮಗೆ ಕೊಬ್ಬಿನಂಶ ಜಾಸ್ತಿ ಆಗುತ್ತೆ ಹೊರತು ಹಾಲಿನ ಇಳುವರಿ ಜಾಸ್ತಿ ಆಗೋದಿಲ್ಲ. ಸೊ ಅದಕ್ಕೆ ಯಾವುದೇ ಕಾರಣಕ್ಕೂ ಸ್ಟ್ರಾ ಅಂತ ನಾವು ಕರಿತೀವಿ, ಅದರಲ್ಲಿ ಏನೇ ರೀತಿಯ ಪೋಷಕಾಂಶಗಳು ಇರೋದಿಲ್ಲ. ಕಾಳಿರಬೇಕು. ಯಾವುದೇ ಒಂದು ಮೇವನ್ನು ಹಾಲ್ಗಾಳು ಹಂತದಲ್ಲಿ ಕಟ್ ಮಾಡಬೇಕು. ಇವಾಗ ಈ ತೆನೆ ಆಗಿದೆ ಅಲ್ವಾ, ಸೊ ಈ ತೆನೆ ಇವಾಗ ಇದು ಸರಿಯಾದ ಹಂತದಲ್ಲಿದೆ. ನೋಡಿ, ಇದು ಬೀಜ ಒಣಗಿಲ್ಲ, ಬಟ್ ಹಸಿ ಇದೆ ಬೀಜ ಇದರಲ್ಲಿ ಇರ್ತಕ್ಕಂಥದ್ದು. ಅಂದ್ರೆ ಇದು ಹಾಲ್ಗಾಳ ಹಂತ ಅಂತ. ಈ ತರ ತೆನೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಇಡೀ ಹುಲ್ಲು ಕಾಂಡ ಪೂರ್ತಿ ಸಂಪದ್ಭರಿತವಾಗಿರುತ್ತೆ. ಅವಾಗ ಅದಕ್ಕೆ ಬೇಕಾದಂಥ ಪೋಷಕಾಂಶಗಳು ಹಸುಗಳಿಗೆ ಸಿಗ್ತಾ ಹೋಗುತ್ತೆ. ಸೊ ಇದನ್ನ ಗಮನಿಸ್ಕೋಬೇಕು. ಅದು ಬಹುವಾರ್ಷಿಕ ಆಗಿರ್ಬೋದು, ವಾರ್ಷಿಕ ಆಗಿರ್ಬೋದು. ನಮ್ಮಲ್ಲಿ ಏನು ಮಾಡ್ತಾರೆ, ಇವಾಗ ನಾವು ಹೇಳ್ತೀವಿ ನೋಡಪ್ಪ, ದ್ವಿದಳ ಧಾನ್ಯದ ಮೇವಿನಲ್ಲಿ ಹಾಲಿನ ಇಳುವರಿ ಜಾಸ್ತಿ ಆಗುತ್ತೆ ಅಂತ. ನಮ್ಮಲ್ಲಿ ನಮ್ಮ ಟ್ರೈನಿಂಗ್ ತರಬೇತಿಗೆ ಬರೋಕೆ ರೈತರು ಎಷ್ಟೋ ಜನ ಕೇಳ್ತಾರೆ, ಸರ್ ಹುರುಳಿ ಒಟ್ಟು ಹಾಕಿದೆ ಸರ್, ಹಾಲೆಲ್ಲ ಸೀದೋಯ್ತು, ಹಾಲು ಕಮ್ಮಿ ಆಗೋಯ್ತು ನಮ್ದು ಅಂತ. ಅವ್ನು ಹಾಕಿರೋದೇನು, ಹುರುಳಿ ಹೊಟ್ಟು, ಹುರುಳಿ ಕಾಳನ್ನು ತೆಗೆದ್ಬಿಟ್ಟು ಅದ್ರಲ್ಲಿರ್ತಕ್ಕಂಥ ಕಡ್ಡಿನ ಹಾಕಿರ್ತಾನೆ ಹಸುಗಳಿಗೆ. ಸೊ ಅದು ಯಾವುದೇ ಕಾರಣಕ್ಕೂ ಅವನಿಗೆ ಕಾಳಲ್ಲಿ ಹೊಟ್ಟೋಗ್ಬಿಟ್ಟಿರುತ್ತೆ ಪೋಷಕಾಂಶಗಳು, ಪ್ರೋಟೀನ್ ಅಂಶ ಎಲ್ಲ ಕಾಳಲ್ಲಿ ಹೊಟ್ಟೋಗ್ಬಿಟ್ಟಿರುತ್ತೆ. ಅದು ಹೆಂಗೆ ಹಾಲು ಜಾಸ್ತಿ ಆಗೋದಕ್ಕೆ ಸಾಧ್ಯ? ಅದೇ ಹಾಲುಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕಾಳು ಸಮೇತ ಅವನು ಆ ಹುರುಳಿನ ಕಟ್ ಮಾಡಿ ಕೊಟ್ಟಿದ್ರೆ ಖಂಡಿತ ಹಾಲು ಇಂಪ್ರೂವ್ ಆಗುತ್ತೆ. ಓಕೆ, ಅದ್ಭುತ ಸರ್. ಇದು ಸುಮಾರು ಜನ ಗೊತ್ತೇ ಇರಲಿಲ್ಲ ನನಗೆ. ಸೊ ಕುಲ್ಡ್ ಮೆಥಡಲ್ಲಿ ಏನೋ ಮಾಡ್ತಾ ಇದೀವಿ ಅಷ್ಟೇನೆ. ಆಮೇಲೆ ಇನ್ನೊಂದು ಬರುತ್ತೆ, ಈಗ ಒಂದು ಆಹಾರ ಪದ್ಧತಿ ಒಬ್ಬೊಬ್ಬರಿಗೆ ಒಂದೊಂದು ಬೇರೆ, ಮನುಷ್ಯರಿಗೆ ತೊಗೊಂಡ್ರೆ ಬೇರೆ ಇದೆ ಸರ್. ನಾವು ಉತ್ತರ ಕರ್ನಾಟಕ ಖಾರ ಜಾಸ್ತಿ ತಿಂತೀವಿ, ಈ ಕಡೆ ಖಾರ ಕಡಿಮೆ ತಿಂತಾರೆ, ಈ ಥರದ್ದು ಇಲ್ಲಿ ಮುದ್ದೆ ತಿಂತೀವಿ, ನಾವು ರೊಟ್ಟಿ ತಿಂತೀವಿ. ಹಿಂಗೆ ಹಸುಗಳ ತಳಿಗಳಲ್ಲಿ ಅಥವಾ ಬೇರೆ ಬೇರೆ ಇದರಲ್ಲಿ ಆಹಾರ ಬೇರೆ ಬೇರೆ ಆಗುತ್ತಾ, ಅಥವಾ ಈಗ ರೆಡಿ ಮಾಡಿದ್ದು ಒಂದೇ ಎಲ್ಲದಕ್ಕೂ ಆಗ್ಬಿಡುತ್ತಾ? ಏನಾಗುತ್ತೆ ಅಂದ್ರೆ, ನಮಗೆ ಹೆಂಗೆ ಬ್ಯಾಲೆನ್ಸ್ಡ್ ಡಯಟ್ ಬೇಕು. ನೀವು ರೊಟ್ಟಿ ತಿಂತಿರೋ, ಮುದ್ದೆ ತಿಂತಿರೋ ಮುಖ್ಯ ಅಲ್ಲ, ಕಾರ್ಬೋಹೈಡ್ರೇಟ್ಸ್ ತಿಂತೀರಾ, ಪ್ರೋಟೀನ್ ತಿಂತೀರಾ ಅನ್ನೋದು ಮುಖ್ಯ. ನಮಗೆ ಹೆಂಗೆ ಒಂದು ಸಮತೋಲನ ಆಹಾರ ಬೇಕು, ಅದೇ ಥರ ಹಸುಗಳು ಕೂಡ ಸಮತೋಲನ ಆಹಾರ ಬೇಕು. ಅದಕ್ಕೂ ಕೂಡ ಎಷ್ಟು ನಮಗೆ ಏನು ಪ್ರೋಟೀನ್ ಅಂಶ ಇರತಕ್ಕಂಥ ಆಹಾರ ಬೇಕು, ಎಷ್ಟು ನಮಗೆ ಶರ್ಕರ ಪಿಷ್ಟ ಆಹಾರ ಇರೋದು ಬೇಕು, ಎಷ್ಟು ನಮಗೆ ಖನಿಜ ಮಿಶ್ರಣ ಬೇಕು, ಲಘು ಪೋಷಕಾಂಶಗಳು ಎಷ್ಟು ಮಟ್ಟಿಗೆ ಬೇಕು ಅದನ್ನು ಅಥವಾ ಒಂದು ಸಂಸ್ಥೆ ಆಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಸರ್ಕಾರದ ಮಟ್ಟದಲ್ಲಿ ಒಂದು ವಿಜ್ಞಾನಿಗಳು ಅದನ್ನು ತಯಾರು ಮಾಡಿ ಕೊಡಬೇಕು ಅದನ್ನು. ಸೊ ಈ ನಿಟ್ಟಿನಲ್ಲಿ ನಾವಿಲ್ಲಿ ಆ ಕೆಲಸ ಮಾಡ್ತಾ ಇದ್ವಿ ಅಕ್ಷಯ ಕಲ್ಪದಲ್ಲಿ. ಬಹುಶಃ ನೀವು ಚಾರ್ಟ್ ನೋಡ್ಬೋದು. ನೋಡಿ, ಇಲ್ಲಿ R&D ಮಾಡ್ತೀವಿ. ಇಲ್ಲಿ ಏನು ಮಾಡ್ತಾ ಇದೀವಪ್ಪ ಅಂತಂತಂದ್ರೆ, ನಮ್ಮಲ್ಲಿ ಎಷ್ಟು ಹಸುಗಳಿದೆ, ಯಾವ್ಯಾವ ಹಂತದ ಹಸುಗಳಿದೆ, ಎಷ್ಟಿದೆ, ಅದಕ್ಕೆ ಯಾವ್ಯಾವ ರೀತಿಯಾದ ಪೋಷಕಾಂಶಗಳು ಬೇಕಾಗುತ್ತೆ, ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ಅವುಗಳಿಗೆ ನಾವಿಲ್ಲಿ ಕೊಡ್ತಾ ಬರ್ತೀವಿ. ಆಯ್ತಾ? ಸೊ ಆವಾಗ ಏನಾಗುತ್ತೆ ಅಂತಂದ್ರೆ, ನಮಗೆ ಇದರಲ್ಲಿ ಬರ್ತಕ್ಕಂಥ ಒಳ್ಳೆ ರಿಸಲ್ಟ್ ಏನಿದೆ ಅದನ್ನ ನಾವು ರೈತರಿಗೆ ತರಬೇತಿನಲ್ಲಿ ಹೇಳ್ತೀವಿ. ನೀವಿಲ್ಲಿ ಪ್ರಯೋಗ ಮಾಡಿ ಅದಕ್ಕೆ ಆಹಾರಗಳನ್ನು ಕೊಟ್ಟು ನೋಡೋದು, ಅದ್ರ ಆರೋಗ್ಯದ ಮೇಲೆ ಏನಾರ ಪರಿಣಾಮ ಬೀರುತ್ತಾ ಈ ಕಾಂಬಿನೇಷನ್ನು, ಹಾಲಿನ ಇಳುವರಿನಲ್ಲಿ ಏನಾರ ಪರಿಣಾಮ ಬೀರುತ್ತಾ ಈ ಕಾಂಬಿನೇಷನ್ ಇಂದ. ಆಯ್ತಾ? ಆಮೇಲೆ ಅದಕ್ಕೆ ವಂಶಾಭಿವೃದ್ಧಿಗೆ ಅಂದ್ರೆ ಅದು ಸರಿಯಾದ ಟೈಮಿಗೆ ಅದು ಗರ್ಭ ಧರಿಸುತ್ತಾ, ಗರ್ಭ ಧರಿಸಿದ ಮೇಲೆ ಏನಾದ್ರು ಸಮಸ್ಯೆಗಳಾಗ್ತಾವ, ಅದು ಕರು ಹಾಕಿದಾಗ ಏನಾದರೂ ಸಮಸ್ಯೆಗಳು, ಇವನ್ನೆಲ್ಲದನ್ನು ಕೂಡ ಅಧ್ಯಯನ ಮಾಡಿ ಯಾವ ಮಟ್ಟದ ಆಹಾರವನ್ನು ಹಸುಗಳಿಗೆ ಕೊಡಬೇಕು ಅಂತ ಇದನ್ನ ಬ್ಯಾಲೆನ್ಸ್ ಮಾಡ್ತೀವಿ.
ಇದಕ್ಕೆ ನಾವು TMR ಅಂತ ಕರಿತೀವಿ, ಟೋಟಲ್ ಮಿಕ್ಸ್ಡ್ ರೇಷನ್ ಅಂತ. ಟೋಟಲ್ ಮಿಕ್ಸ್ಡ್ ರೇಷನ್ ಅಂದ್ರೆ ಅದೇನು ಬೇರೆ ಬ್ರಹ್ಮಾಂಡ ಅಲ್ಲ. ಅದು ನಾವು ಕೊಡ್ತಕ್ಕಂಥ ಆಹಾರದಲ್ಲಿ ಯಾವ್ಯಾವ ಪೋಷಕಾಂಶಗಳು ಎಷ್ಟೆಷ್ಟು ಇರಬೇಕು ಅದನ್ನ ಕೊಟ್ರೆ ಸಾಕು. ಅದ್ಯಾವುದು ಅಂಗಡಿಯಿಂದ ತಂದು ಕೊಡ್ತಕ್ಕಂಥದ್ದಲ್ಲ ಅದು ಟೋಟಲ್ ಮಿಕ್ಸ್ಡ್ ರೇಷನ್ ಅಂತಂದ್ರೆ. ನನ್ನ ಸುಮಾರು ಜನ ಕೇಳ್ತಾರೆ, ನೀವು TMR ಬಗ್ಗೆ ಹೇಳಲ್ಲ, ಎಲ್ಲಿ ಸಿಗುತ್ತೆ ಅದು, ಎಲ್ಲೂ ಸಿಗಲ್ಲಪ್ಪ. ಅದು ನಿಮ್ಮ ಮನೆಯಲ್ಲೇ ಸಿಗುತ್ತೆ TMR ಅನ್ನೋದು. ನೀವೇನು ಹುಲ್ ಕೊಡ್ತೀರಾ, ನೀವೇನು ರಸಮೇವು ಕೊಡ್ತೀರಾ, ನೀವೇನು ಅದಕ್ಕೆ ಹಿಂಡಿ ಮಿಶ್ರಣ ಕೊಡ್ತೀರಾ, ಅಥವಾ ಏನು ನಿಮಗೆ ಮೆಕ್ಕೆಜೋಳದ ನುಚ್ಚು ಕೊಡ್ತೀರಾ, ಏನು ನೀವು ಖನಿಜ ಮಿಶ್ರಣ ಅಂತ ಕೊಡ್ತೀರಾ, ಬೆಲ್ಲ ಕೊಡ್ತೀರಾ, ಉಪ್ಪು ಕೊಡ್ತೀರಾ, ಇದೆಲ್ಲದನ್ನು ಮಿಕ್ಸ್ ಮಾಡಿ ಒಂದು ಸಮ ಪ್ರಮಾಣದಲ್ಲಿ ಅವಕ್ಕೆ ಕೊಡ್ತಕ್ಕಂಥದ್ದೇ TMR ಅಷ್ಟೇ, ಇನ್ನೇನು ಇಲ್ಲ. ಅದನ್ನು ಯಾವ್ಯಾವ ಹಂತದಲ್ಲಿ ಎಷ್ಟೆಷ್ಟು ಕೊಡಬೇಕು ಅನ್ನೋದನ್ನು ನಾವು ಹೇಳಕ್ಕಾಗಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ರೈತರನ್ನ ತರಬೇತಿಗೆ ಆಹ್ವಾನಿಸ್ತೀವಿ. ಯಾವುದೇ ರೈತರು ಬರ್ಬೋದು, ಯಾವುದೇ ಮೂಲೆಯಿಂದ ಬರ್ಬೋದು, ಇಲ್ಲಿಗೆ ಬರ್ಬೋದು, ನಮ್ಮಲ್ಲಿ ಬಂದು ತರಬೇತಿ ತಗೊಂಡು ಹೋಗ್ಬೋದು ಅವರು. ಈಗ ಹೊರಗಡೆ ನಮ್ಮ ಒಂದು ವ್ಯಾಪ್ತಿನಲ್ಲಿ ಇರ್ತಕ್ಕಂಥ ರೈತರಿಗೆ ನಾವು ಉಚಿತವಾಗಿ ತರಬೇತಿ ಕೊಡ್ತೀವಿ. ಹೊರಗಡೆಯಿಂದ ಬರ್ತಕ್ಕಂಥವ್ರಿಗೆ ನಾವು ಚಾರ್ಜ್ ಮಾಡ್ತೀವಿ, ಆಯ್ತಾ. 2,000 ರೂಪಾಯಿ ಒಂದು ಟ್ರೈನಿಂಗಿಗೆ ಚಾರ್ಜ್ ಮಾಡ್ತೀವಿ. 2 ದಿವಸ ಅವ್ರು ಇಲ್ಲೇ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಸೇರಿ ನಾವು ಚಾರ್ಜ್ ಮಾಡೋದು. ಅಲ್ಲಿ ಉಳ್ಕೊಂಡು ಮೇವಿನ ಬಗ್ಗೆ, ಆಹಾರದ ಬಗ್ಗೆ, ಕರುವಿನ ಸಾಕಾಣಿಕೆ ಬಗ್ಗೆ, ಅದ್ರ ಬರ್ತಕ್ಕಂಥ ರೋಗಗಳ ಬಗ್ಗೆ, ಆಮೇಲೆ ಶೆಡ್ ಯಾವ ಥರ ಇರಬೇಕು ಅನ್ನೋದ್ರ ಬಗ್ಗೆ, ಎಲ್ಲ ಸಾವಯವ ಕೃಷಿ ಬಗ್ಗೆ ಏನೇನು ಬೇಕೋ ಅವರಿಗೆ ಎಲ್ಲ ಥರದ ತರಬೇತಿಗಳನ್ನು ನಾವು ಕೊಡ್ತೀವಿ ಅವರಿಗೆ. ಸೊ ಅದಕ್ಕೆ ಈ ಥರದನ್ನ ನಾವು ಇಲ್ಲೇ ಬಂದು ತಗೋಬೇಕಾಗುತ್ತೆ. ಅವರು ನಾವು ಅದನ್ನ ಯಾವುದೋ ವಿಡಿಯೋದಲ್ಲಿ ಹೇಳೋದಾಗಲಿ ನೇರವಾಗಿ ಹೇಳಕ್ಕಾಗೋದಿಲ್ಲ, ಅವ್ರು ಇಲ್ಲೇ ಬಂದು ತಗೋಬೇಕಾಗುತ್ತೆ. ಅದಕ್ಕೆ ನೋಡಿ, ಇಲ್ಲಿ ನೀವು ಗಮನಿಸ್ತೀರಾ, 3 ರಿಂದ 6 ತಿಂಗಳಲ್ಲಿ ಇರ್ತಕ್ಕಂಥ ಕರುಗಳಿಗೆ ಏನೇನು ಪೋಷಕಾಂಶಗಳು ಬೇಕು, ಇದು ಆಕ್ಚುಲಿ ಇದನ್ನ ನಾವು ಹೇಳೋದಿಲ್ಲ. ಇದ್ರ ರಿಸಲ್ಟ್ ಬಂದ್ಮೇಲೆ ಹೇಳ್ತೀವಿ. ಇದನ್ನ ನೋಡ್ಕೊಂಡ್ಬಿಟ್ಟು ಯಾರಾದ್ರೂ ಪ್ರಯೋಗ ಮಾಡಿ ಆಮೇಲೆ ನಮ್ಮನ್ನ ಪ್ರಯೋಗದ ಹಂತದಲ್ಲಿ ಇರ್ತಕ್ಕಂಥದ್ದು, ದಯವಿಟ್ಟು ಇದನ್ನ ಮತ್ತೆ ಹೇಳ್ತಾ ಇದ್ದೀನಿ, ಈ ಚಾರ್ಟಲ್ಲಿ ಇರ್ತಕ್ಕಂಥ ಪ್ರಯೋಗದ ಹಂತದಲ್ಲಿ ಇರ್ತಕ್ಕಂಥದ್ದು. ಪ್ರತಿ ಸತಿನೂ ಕೂಡ ಪ್ರಯೋಗ ಹಂತದಲ್ಲಿ ಇದು ಬದಲಾಗ್ತಾ ಇರುತ್ತೆ. ಇದು ನಮಗೆ ಯಾವ್ದು ನಮ್ಮಲ್ಲಿ ಡೇಟಾ ಇರುತ್ತೆ, ಯಾವ್ದು ನಮಗೆ ಸರಿಯಾದಂತ ಫಲಿತಾಂಶ ಕೊಟ್ಟಿರುತ್ತೆ, ಅದನ್ನ ಮಾತ್ರ ನಾವು ತರಬೇತಿನಲ್ಲಿ ಹೇಳೋದು. ಸೊ ಈ ತರ ಏನಾಗುತ್ತೆ, ಬದಲಾವಣೆ. ಹಳ್ಳಿಕಾರ ಹಸುಗಳಿದೆ ನಮ್ಮ ಹತ್ರ, ಆಯ್ತಾ. ಆಮೇಲೆ ಪ್ರೆಗ್ನೆಂಟ್ ಹೀಫರ್ಸ್ ಇದೆ. ಆಮೇಲೆ 20 ರಿಂದ 25 ದಿವಸದಲ್ಲಿ ಅಂದ್ರೆ ಕರು ಹಾಕಿದ ಮೊದಲನೇ ಹಂತದಲ್ಲಿ ಇರ್ತಕ್ಕಂಥದ್ದು, ಕರು ಹಾಕಿದ 2ನೇ ಹಂತದಲ್ಲಿ ಇರ್ತಕ್ಕಂಥದ್ದು, ಆಮೇಲೆ ಅದು ಪ್ರೆಗ್ನೆಂಟ್ ಆಗಿ ಗರ್ಭ ಧರಿಸಿ ಅದನ್ನ ಡ್ರೈ ಮಾಡಿರ್ತೀವಿ ಹಸುಗಳನ್ನ. ಆ ಹಂತದಲ್ಲಿ ಇರ್ತಕ್ಕಂಥದ್ದಕ್ಕೆ ಯಾವ್ಯಾವ ತರ ಆಹಾರ, ಇದೆಲ್ಲದನ್ನು ಕೂಡ ಪ್ರಯೋಗಗಳನ್ನ ಮಾಡ್ತೀವಿ. ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಹೇಳಿದ್ರೆ ಖಂಡಿತ ಅರ್ಥ ಆಗೋದಿಲ್ಲ. ಎಲ್ಲರಿಗೂ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ, ದಯವಿಟ್ಟು ಬನ್ನಿ. ನಾನು ಬೇಕಾದ್ರೆ ಇವ್ರಿಗೆ ನಂಬರ್ ಶೇರ್ ಮಾಡ್ತೀನಿ, ಅವ್ರಿಗೆ ಫೋನ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ, ಇಲ್ಲಿ ತರಬೇತಿ ತಗೊಳ್ಳಿ. ಆ ತರಬೇತಿನಲ್ಲಿ ನಿಮಗೆ ಯಾವ ಹಂತದ ಹಸುಗಳಿಗೆ ಯಾವ ರೀತಿ ಆಹಾರ ಕೊಡಬೇಕು ಅನ್ನೋದನ್ನ ನಾವು ಹೇಳ್ಕೊಡ್ಬೋದು. ಓಕೆ, ಈಗ ಹಂಗಾರೆ ಮೇವು ಬೆಳೆದ್ವಿ ಸರ್, ಮೇವು ಹಾಕಿದ್ರೆ ಸಾಕ, ಮತ್ತೇನಾದ್ರೂ ಆಗುತ್ತಾ, ಇಲ್ಲಿ ಯಾವ ತರ ತಯಾರಾಗುತ್ತೆ ಅದು? ಮೇವನ್ನ ಬೆಳೆದ ಮೇಲೆ ಅದನ್ನ ನಾವು ರಸಮೇವು ಮಾಡಬೇಕು. ರಸಮೇವು ಏನಕ್ಕೆ ಅಂತಂದ್ರೆ, ಹಸುಗಳಿಗೆ ನಾವು ಆರ್ಥಿಕವಾಗಿ ಅಂದ್ರೆ ನಾವು ಕಮರ್ಷಿಯಲ್ ಆಗಿ ಆಲೋಚನೆ ಮಾಡ್ತೀವಿ. ಒಂದು ಉದ್ಯಮ ಅಂತ ನಾವು ಹೇಳ್ತಾ ಇರೋದು. ನಾವು ಮುಂಚೆಯಿಂದ ಹೇಳ್ತಾ ಇದ್ದೀನಿ, ಹೈನುಗಾರಿಕೆ ಅಲ್ಲ, ಇಲ್ಲಿ ಹೈನೋದ್ಯಮ ಮಾಡ್ತಾ ಇರೋದು. ಹೈನುಗಾರಿಕೆ ಅಂದ್ರೆ 1-2 ಹಸು ಕಟ್ಕೊಂಡು ಸಂತೆ ಖರ್ಚಿಗೆ ದುಡ್ಡು ಮಾಡಿದ್ರೆ ಮಾತ್ರ ಅದು ಹೈನುಗಾರಿಕೆ. ಅಥವಾ ರೈತ ಹೇಳ್ತಾನೆ, ನಂಗೆ ಲೇಬರ್ ಹುಡ್ತಾ ಇದೆ, ಬೇರೆಯವ್ರ ಮನೆ ಕೆಲಸಕ್ಕೆ ಹೋಗೋ ಬದಲಿಗೆ ನಾನು ಲೇಬರ್ನ ಇಲ್ಲೇ ಹುಟ್ಟಿಸ್ಕೊತಾ ಇದ್ದೀನಿ ಅಂತ. ಅವ್ನು ಲೇಬರ್ ಅವನೇ ಹುಟ್ಟಿಸ್ಕೊಳಂಗಿದ್ರೆ ಅವ್ನು ಹಸು ಸಾಕೋ ಅವಶ್ಯಕತೆ ಇಲ್ಲ, ಬೇರೆಯವ್ರ ಮನೆ ಕೆಲಸಕ್ಕೆ ಹೋಗೋದೇ ಒಳ್ಳೇದು. ಹಸುಗೆ ಯಾಕೆ ಬಂಡವಾಳ ಹಾಕ್ಬೇಕು ಲೇಬರ್ ಹುಟ್ಟಿಸ್ಕೊಳಂಗಿದ್ರೆ, ಅಲ್ವಾ? ಅವ್ನು ಕೊಟ್ಟಿಗೆನಲ್ಲಿ ಕರು ಹಾಕೋ ಟೈಮಲ್ಲಿ ಬೆಳಗ್ಗೆ ರಾತ್ರಿ ಆಗಲಿ ಯಾಕೆ ಕಾಯ್ತಾ ಕೂತ್ಕೋಬೇಕು, ಟೆನ್ಷನ್ ಯಾಕೆ ಮಾಡ್ಕೋಬೇಕು? ಹಸುಗೆ ಹುಷಾರಿಲ್ಲ ಅಂದ್ರೆ ಡಾಕ್ಟರ್ನ ಕರ್ಕೊಂಡ್ಬಂದು ಅವ್ನಿಗೆ ಟ್ರೀಟ್ಮೆಂಟ್ ಕೊಡಿಸಿ ದುಡ್ಡೇ ಖರ್ಚು ಮಾಡ್ಕೋಬೇಕು ಬರೀ ಲೇಬರ್ ಹುಟ್ಟೋಂಗಿದ್ರೆ. ಬೇರೆಯವ್ರ ಮನೆ ಕೆಲಸಕ್ಕೆ ಹೋಗ್ಬಿಟ್ರೆ ಊಟ ತಿಂಡಿ ವ್ಯವಸ್ಥೆ ಕೊಟ್ಟು ಲೇಬರ್ ಕೊಡ್ತಾರ ಅವರು. ಉದ್ಯಮಿಯಾಗಿ ಅವನು ಆಲೋಚನೆ ಮಾಡಬೇಕು. ಅಂದ್ರೆ ಅವನು ಲೇಬರ್ ಹುಟ್ಟಿ ಅದ್ರ ಮೇಲೆ ಲಾಭ ಸಿಗಬೇಕು ಅವನಿಗೆ. ಅಂದ್ರೆ ನಮ್ಮ ಇದ್ರ ಒಬ್ಬ ವ್ಯಕ್ತಿ ದಿನಕ್ಕೆ 3 ರಿಂದ 4 ಗಂಟೆ ಕೆಲಸ ಮಾಡಿದ್ರೆ 10 ಹಸುಗಳನ್ನ ಸುಲಭವಾಗಿ ಸಾಕ್ಬೋದು. ತಿಂಗಳಿಗೆ 50,000 ರೂಪಾಯಿ ಸಂಪಾದನೆ ಮಾಡ್ಬೋದು, ಬರೀ ಹಾಲಿನಿಂದ ಮಾತ್ರ. ಎಲ್ಲ ಖರ್ಚುಗಳನ್ನ ತೆಗೆದು ತಿಂಗಳಿಗೆ 50,000 ರೂಪಾಯಿ ಸಂಪಾದನೆ ಮಾಡ್ಬೋದು ಒಬ್ಬ ವ್ಯಕ್ತಿ. ದಿನಕ್ಕೆ 3 ರಿಂದ 4 ಗಂಟೆ ಮಾತ್ರ ಅವ್ನು ಶೆಡ್ಡಲ್ಲಿ ಕೆಲಸ ಮಾಡಿದ್ರೆ, ಇನ್ನೇನು ಜಾಸ್ತಿ ಕೆಲಸ ಮಾಡೋದು ಬೇಕಿಲ್ಲ. 10 ಹಸುಗಳನ್ನ ಸುಲಭವಾಗಿ ಸಾಕ್ಬೋದು. 10 ಹಸುಗಳಿಂದ ಅವನಿಗೆ ತಿಂಗಳಿಗೆ 50,000 ರೂಪಾಯಿ ಆದಾಯ ಬರುತ್ತೆ. ಬಟ್ 10 ಹಸು ಬಂಡವಾಳನೂ ಹಾಕ್ಬೇಕು. ಅದಕ್ಕೆ ಉದ್ಯಮ ಅಂತ ಕರೆಯೋದು ಅದನ್ನ. ಯಾವುದೇ ಉದ್ಯಮಕ್ಕಾಗಲಿ ಬಂಡವಾಳ ಬೇಕೇ ಬೇಕು. ಒಂದು ಪೆಟ್ಟಿಗೆ ಅಂಗಡಿ ಇಡಬೇಕು ಅಂದ್ರೆ ಇವತ್ತಿನ ದಿವಸ ಬಂಡವಾಳ ಹಾಕ್ಲೇಬೇಕು, ಅವ್ನು ಹಾಕ್ಲೇಬೇಕು. ಅವಾಗ ಅದು ಉದ್ಯಮ ಅಂತ ಅನ್ನಿಸ್ಕೊಳ್ಳುತ್ತೆ. ಇಲ್ಲ ಬರೀ ನಂಗೆ 500 ರೂಪಾಯಿ 50,000 ರೂಪಾಯಿ ಬೇಡ, ನನಗೆ ತಿಂಗಳಿಗೆ 15,000 ರೂಪಾಯಿ ದುಡಿತೀನಿ, 500 ರೂಪಾಯಿ ಮಾತ್ರ ದುಡಿತೀನಿ, ಹಸುಗಳು ಕಟ್ಕೊಳ್ತೀನಿ ಅಂತಂದ್ರೆ ಅರ್ಥ ಇಲ್ಲ ಅದರಲ್ಲಿ ಅಂತ ನಾವು ಹೇಳೋದು. ಸೊ ಹಾಗೆ ಉದ್ಯಮಿಯಾಗಿ ಆಲೋಚನೆ ಮಾಡಿದಾಗ ನಾವು ಹಸುಗಳಿಗೆ 365 ದಿವಸ ಒಂದೇ ರೀತಿಯ ಆಹಾರವನ್ನು ಕೊಡಬೇಕು, ಅಭ್ಯಾಸ ಮಾಡಬೇಕು. ಅವಕ್ಕೆ ನಾವು ಕೊಡ್ತಕ್ಕಂಥ ಆಹಾರ ಅದ್ರ ಹೊಟ್ಟೆ ಒಳಗಿರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳಿಗೆ ಹೊರತು ಹಸುಗಳಿಗಲ್ಲ. ಹಸುಗಳಿಗಲ್ಲ. ಅದ್ರ ನಮ್ಮಲ್ಲೂ ಅಷ್ಟೇ, ನಾವು ತಿನ್ನೋದು ಅಷ್ಟೇ, ನಮ್ಮ ಹೊಟ್ಟೆಲಿ ಇರ್ತಕ್ಕಂಥ ಮೈಕ್ರೋಬ್ಸ್ಗೆ ನಾವು ಆಹಾರ ಕೊಡೋದು. ಸೊ ಅವು ಇಂಬ್ಯಾಲೆನ್ಸ್ ಆಗಬಾರ್ದು.
ಅದರಲ್ಲಿ ಹಸಿ ಹುಲ್ಲನ್ನು ತಿಂದು ಅರಗಿಸ್ಕೊಳ್ಳೋದೇ ಬೇರೆ ಇರ್ತವೆ, ಹಿಂಡಿನ ಅರಗಿಸ್ಕೊಳ್ಳೋದೇ ಬೇರೆ ಓಕೆ ಸೂಕ್ಷ್ಮಾಣು ಜೀವಿಗಳಿರ್ತವೆ, ಒಣಹುಲ್ಲನ್ನು ಅರಗಿಸ್ಕೊಳ್ತಕ್ಕಂಥವೇ ಸೂಕ್ಷ್ಮಾಣು ಜೀವಿಗಳಿರ್ತವೆ. ಸೊ ಹೀಗಿದ್ದಾಗ ಅವುಗಳು ಯಾವಾಗಲೂ ಕೂಡ ಒಂದೇ ಹಂತದಲ್ಲಿದ್ದರೆ, ಒಂದೇ ಸಮನಾಗಿದ್ದರೆ ಮಾತ್ರ ಅವುಗಳ ಆರೋಗ್ಯ ಸ್ಥಿರವಾಗಿರುತ್ತೆ. ನಾವೇನು ಮಾಡ್ತೀವಿ, ಮಳೆಗಾಲದಲ್ಲಿ ಹಸಿ ಹುಲ್ಲು ಸಿಕ್ತು, ಹಸಿ ಹುಲ್ಲು ಕೊಟ್ಬಿಡೋದು. ಸೊ ಆ ಹಸಿ ಹುಲ್ಲನ್ನ ತಿಂದು ಅರಗಿಸ್ಕೊಳ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳು ಅದರಲ್ಲಿ ಹೇರಳವಾಗಿ ಉತ್ಪತ್ತಿ ಆಗುತ್ತವೆ. ಮಳೆಗಾಲ ಮುಗೀತು, ಸರಿ ಬೇಸಿಗೆ ಶುರುವಾಯಿತು, ಒಣಹುಲ್ ತಂದು ಗೊಂತಿನ ತುಂಬ ತುಂಬಿಡೋದು, ಅವುಗಳಿಗೆ ಗೊಂದಿ ಅಂತೀವಲ್ಲ ನಾವು, ಅದ್ರ ಬರ್ತಿ ತುಂಬಿಡೋದು. ಆವಾಗ ಅದಕ್ಕೆ ಕನ್ಫ್ಯೂಷನ್ ಆಗುತ್ತೆ. ಆ ಟೈಮ್ನಲ್ಲಿ ಅವಕ್ಕೆ ಹಲವಾರು ರೋಗಗಳಿಗೆ ಕಾರಣ ಆಗ್ತಾ ಹೋಗುತ್ತೆ. ಅದಕ್ಕೆ ವರ್ಷ ಪೂರ್ತಿ ಒಂದೇ ಥರ ಆಹಾರ ಸಿಗಬೇಕು ಅಂದರೆ ಕೆಲವೊಂದು ಸಂಸ್ಕರಣೆಗಳನ್ನು ಹುಲ್ಲಿನಿಂದ ಮಾಡ್ಕೋಬೇಕು. ಆ ಸಂಸ್ಕರಣೆ ಏನಪ್ಪಾ ಅಂತಂದ್ರೆ, ಒಂದು ರಸಮೇವು ಮಾಡ್ಕೊಳ್ತಕ್ಕಂಥದ್ದು, ಇನ್ನೊಂದು ಒಣಮೇವನ್ನಾಗಿ ಮಾಡ್ಕೊಳ್ತಕ್ಕಂಥ, ಹಸಿ ಹುಲ್ಲನ್ನೇ ಒಣಮೇವಾಗಿ ಮಾಡ್ಕೊಳ್ತಕ್ಕಂಥದ್ದು, ಹೇ ಅಂತ ಕರಿತೀವಿ, ಒಣಮೇವಾಗಿ ಮಾಡ್ಕೊಳ್ತಕ್ಕಂಥದ್ದು ಹೇ ಅಂತ ಕರಿತೀವಿ ನಾವು ಅದನ್ನ. ನಾನು ಅವಾಗಲೇ ಏನು ಹೇಳಿದೆ ನಿಮ್ಗೆ, ಒಂದು ಗರ್ಭಾವಸ್ಥೆಯಲ್ಲಿ ಇರ್ತಕ್ಕಂಥ ಹುಲ್ಲನ್ನ ನಾವು ಕಟ್ ಮಾಡಿ ಏನ್ ನಾವು ಯಾವಾಗ್ಲೂ ಕೊಡ್ಬೇಕು ಅಂತ ಹೇಳ್ತೀವಲ್ವಾ, ಆ ಯಾವ ಒಂದು ಹಂತ ಕೆಲವೊಂದಿಷ್ಟು ಮೇವುಗಳಿದೆ ಒಣಮೇವು ಮಾಡ್ಕೊಳ್ಳೋದಕ್ಕೆ, ಕೆಲವೊಂದಿಷ್ಟು ಎಸ್ಪೆಷಲಿ ಅದನ್ನೇ ಹೇಳ್ಬಿಡ್ತೀನಿ, BNH 14 ಅಂತಕ್ಕಂಥ ಮೇವನ್ನ ನಾವು ಒಣಹುಲ್ನಾಗಿ ನೀವು ಅದನ್ನ ಪರಿವರ್ತಿಸ್ಕೊಳ್ಳಿ ಅಂತ ಹೇಳ್ತೀವಿ ನಾವು. ಯಾಕೆಂದ್ರೆ ಒಣಹುಲ್ ಬೇಕೇ ಬೇಕು ಅಂತ ಹೇಳಿದೆ, 3 ರಿಂದ 4 kg ಅಷ್ಟು ಒಣಹುಲ್ ಬೇಕು ಅದಕ್ಕೆ ಹಸುಗಳಿಗೆ ಅಂತ. ಸಾಮಾನ್ಯಕ್ಕೆ ನಮ್ಮ ಕಡೆ ಎಲ್ಲ ರಾಗಿ ಹುಲ್ ಕೊಡ್ತಾರೆ, ನಿಮ್ ಕಡೆ ಎಲ್ಲ ಮೇಕೆ ಜೋಳದ್ದು ಇದನ್ನ ಕುಡಿವಿ ಅಂತ ಎಲ್ಲ ಕರೀತಾರಲ್ವಾ, ಅದನ್ನ ಕೊಡ್ತಾರೆ. ಸೊ ಈ ರಾಗಿ ಹುಲ್ಗೆ 8 ರಿಂದ 12 ರೂಪಾಯಿ ಖರ್ಚು ಬರುತ್ತೆ 1 kgಗೆ. ಅದೇ ನೀವು BNH 14 ಬೆಳೆದು ನೀವು ಅದನ್ನ ಕಟ್ ಮಾಡಿ ಅದನ್ನು ಒಣಹುಲ್ಲಾಗಿ ಪರಿವರ್ತನೆ ಮಾಡ್ಕೊಂಡ್ರೆ ನಿಮಗೆ ಅದರಲ್ಲಿ ಪೋಷಕಾಂಶಗಳು ಜೊತೆಗೆ, ರಾಗಿ ಹುಲ್ಲಲ್ಲಿ ಪೋಷಕಾಂಶಗಳಿರಲ್ಲ, ಬರೀ ಸ್ವಲ್ಪ ಸಿಹಿ ಅಂಶ ಇರುತ್ತೆ, ಜೊತೆಗೆ ಅದರಲ್ಲಿ ನಾರಿನಂಶ ಇರುತ್ತೆ ನಮಗೆ. ಗೊತ್ತಾಯ್ತಾ? ಈ BNH 14 ಎಲ್ಲ ಪೋಷಕಾಂಶಗಳನ್ನು ಉಳಿಸ್ಕೊಂಡು ಸ್ವಲ್ಪ ಮಟ್ಟಿಗೆ ಮಾತ್ರ ಲಾಸ್ ಆಗುತ್ತೆ, ಅದಕ್ಕೆ ನೀರಿನ ಅಂಶ ಹೋಗುತ್ತೆ, ಅದ್ರ ಜೊತೆ ಸ್ವಲ್ಪ ಮಟ್ಟಿಗೆ ನಾಶ ಆಗ್ಬೋದು. ಅವನಿಗೆ ಹೆಚ್ಚು ಪೋಷಕಾಂಶಗಳನ್ನು ಉಳಿಸ್ಕೊಂಡು 1 kg ಹುಲ್ಲಿಗೆ ಅವನಿಗೆ ₹3.68 ಖರ್ಚಾಗುತ್ತೆ ಅಷ್ಟೇ. ಸೊ ಅಲ್ಲಿಗೆ 12 ರೂಪಾಯಲ್ಲಿ ₹3.64 ಇಟ್ಕೊಳ್ಳಿ ನೀವು, 4 ರೂಪಾಯಿಯಲ್ಲಿ ಅಲ್ಲಿಗೆ 8 ರೂಪಾಯಿ ಉಳಿತಾಯ ಆಯ್ತು ಅವನಿಗೆ, ರೈತರಿಗೆ. ಸೊ ಇಲ್ಲಿ ಲಾಭ ಎಷ್ಟು ಬರುತ್ತೆ, ದುಡಿಮೆ ಎಷ್ಟು ಮಾಡ್ತೀನಿ ಅನ್ನೋದಕ್ಕಿಂತ ನಾನು ಎಷ್ಟು ಉಳಿಸ್ತೀನಿ ಅನ್ನೋದ್ರ ಕಡೆ ಗಮನ ಕೊಡಬೇಕು. ಖಂಡಿತ ಹೌದು. ಅದು ರೈತ ಉದ್ಧಾರ ಆಗದೆ ಅದರಲ್ಲಿ. ರೈತನಿಗೆ 2 ರೂಪಾಯಿ ರೇಟ್ ಜಾಸ್ತಿ ಕೊಟ್ಬಿಟ್ರೆ ಅವ್ನ ಸಮಸ್ಯೆ ಬಗೆಹರಿಯೋದಿಲ್ಲ. ಯಾಕೆಂದ್ರೆ ಅವನಿಗೆ ಕೊಟ್ಟಂತ 2 ರೂಪಾಯಿನ ನಾವು ಹಿಂದ್ಗಡೆ ಬಾಗಿಲಿಂದ 4 ರೂಪಾಯಿಗೆ ತಗೊಳ್ಳೋದೇನು ಇವತ್ತಿನ ದಿವಸ ಕಷ್ಟ ಇಲ್ಲ. ಅವನಿಗೆ ಕೊಡ್ತಕ್ಕಂಥ ಬೂಸ್ದಲ್ಲೋ ಅಥವಾ ಮತ್ತೊಂದ್ರಲ್ಲೋ ಅವನಿಗೆ ಚಾರ್ಜ್ ಮಾಡಿದ್ರೆ ನಮ್ ದುಡ್ಡು ಬಂದ್ಬಿಡುತ್ತೆ ಅವನಿಗೆ. ಅದರಿಂದ ಅವನಿಗೆ ಉದ್ಧಾರ ಆಗೋದಿಲ್ಲ, ಅವನ ಸಮಸ್ಯೆ ಬಗೆಹರಿಯೋದಿಲ್ಲ. ಯಾವಾಗ ಅವನು ಉತ್ಪಾದನಾ ವೆಚ್ಚವನ್ನು ನಾವು ಕಮ್ಮಿ ಮಾಡಿಸ್ತೀವಿ, ಆ ಒಂದು ಐಡಿಯಾ ಕೊಡ್ತೀವಿ ಅವನಿಗೆ, ಅವಾಗ ಮಾತ್ರ ಅವನು ಉಳ್ಕೊಳ್ತಾನೆ. ಸೊ ಈ ರೀತಿನಲ್ಲಿ ಅಲ್ಲಿಗೆ 4 kg ಒಣಹುಲ್ಗೆ ಅಲ್ಲಿಗೆ 8×4 32 ರೂಪಾಯಿ ಉಳಿತು ಅವನಿಗೆ ಒಂದು ಹಸುಗೆ. 10 ಹಸುಗೆ 320 ರೂಪಾಯಿ ಉಳಿತು. ಅಲ್ಲಿಗೆ ಒಂದು ತಿಂಗಳಿಗೆ ಎಷ್ಟಾಯ್ತು? 8×30 ಅಂತಂದ್ರೆ ಹೆಚ್ಚು 9 ರಿಂದ 10 ಸಾವಿರ ರೂಪಾಯಿ ದುಡ್ಡು ಉಳಿತಾಯ ಆಯ್ತು ಅವನಿಗೆ. ಉಳಿತಾಯ ಆಗೋಯ್ತು ಇಲ್ಲಿ, ಮತ್ತು ಆರೋಗ್ಯಕರವಾದ ಆರೋಗ್ಯ ಇದು ಕೊಟ್ಟಂಗಾಯ್ತು. ಅದ್ಭುತ. ಬರೀ ಒಣಹುಲ್ ಒಂದರಲ್ಲೇ 10,000 ರೂಪಾಯಿ ಉಳಿತು ಅಲ್ವಾ? ಹೌದು. ಇನ್ನ ತಂದ್ವಿ ಸರ್, ನೀವೇನೋ ಹೇಳ್ತಾ ಇದ್ರಿ, ಗೊಬ್ಬರ ಹೇಗೆ ಮಾಡೋ ಇದನ್ನ ಹೇಗೆ ತಯಾರು? ಸೈಲೇಜ್. ಇವಾಗ ಹಸಿ ಮೇವನ್ನ ಕಟ್ ಮಾಡ್ಕೊಂಡು ಬರ್ತೀವಿ. ಈಗ ನಮ್ಮಲ್ಲಿ ಈಗ ನೇಪಿಯರ್ ಅಲ್ಲಿ ನಾವೇನ್ ಮಾಡ್ತೀವಿ, ಸಾಮಾನ್ಯಕ್ಕೆ ರಸಮೇವು ಅಂತಂದ್ರೆ ಎಲ್ಲರೂ ಮೆಕ್ಕೆಜೋಳದಲ್ಲೇ ರಸಮೇವನ್ನ, ನಾವು ಕೂಡ ಮುಂಚೆ ನಮ್ಮ ರೈತರು ಕೂಡ ಮೆಕ್ಕೆಜೋಳದಲ್ಲೇ ಮಾಡ್ತಾ ಇದ್ರು. ಆದರೆ ಮೆಕ್ಕೆಜೋಳದಲ್ಲಿ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ನಮ್ಮ ಏರಿಯಾದಲ್ಲೇನೆ ಅಥವಾ ಇಲ್ಲಿ ಹೆಚ್ಚು ಮೆಕ್ಕೆಜೋಳನ ಬೆಳೀತಾರೆ. ಈ ಚನ್ನರಾಯಪಟ್ಟಣ ತಾಲೂಕು ಮತ್ತು ಹಾಸನ ಜಿಲ್ಲೆಯಲ್ಲಿ ಎಲ್ಲ ಸಾಕಷ್ಟು ಮೆಕ್ಕೆಜೋಳನ ಬೆಳೀತಾರೆ. ಈ ಬೆಳೀತಕ್ಕಂಥ ಜಾಗದಲ್ಲೇ ನಮಗೆ 6 ರಿಂದ 7 ರೂಪಾಯಿ 1 kg ರಸಮೇವನ್ನ ಮಾಡೋದಕ್ಕೆ ಖರ್ಚಾಗ್ತಾ ಇತ್ತು. ಸೊ ಅದಕ್ಕೆ ಅಕ್ಷಯಕಲ್ಪ ಏನು ಮಾಡ್ತು ಅಂತಂದರೆ, ನೇಪಿಯರಲ್ಲಿ ಏನಾದರೂ ಮಾಡಿ ಸೈಲೇಜ್ ಮಾಡ್ಬೋದಾ? ಯಾಕೆಂದರೆ ಅದ್ರ ಉತ್ಪಾದನಾ ವೆಚ್ಚ ಕಮ್ಮಿ. ನಮಗೆ 1 kg ನಮಗೆ ನೇಪಿಯರ್ ಬೆಳೆಯೋದಕ್ಕೆ ನಮಗೆ 37 ಪೈಸೆ ಖರ್ಚಾಗುತ್ತೆ. ಸೊ ಅಲ್ಲಿಗೆ ನಮ್ಗೆ ಇದು ಡಿಫ್ರೆನ್ಸ್ ಆಗುತ್ತೆ ಅದನ್ನ ಬೆಳೆಯೋದಕ್ಕೆ ಹೆಚ್ಚು. ಅದು ಪ್ರತಿ ಸತಿನೂ ನೀವು ಹಾರ್ವೆಸ್ಟ್ ಮಾಡಿದಾಗಲೆಲ್ಲ ಪ್ರತಿ ಸತಿ ಉಳುಮೆ ಮಾಡಬೇಕು, ಅದಕ್ಕೆ ಲೇಬರ್ ಜಾಸ್ತಿ ಆಗುತ್ತೆ, ನಿಮಗೆ ಇಳುವರಿ ಕಮ್ಮಿ ಆಗುತ್ತೆ. ಅದೇ ಕುಂಬು ನೇಪಿಯರ್ ಬೆಳ್ಕೊಂಡ್ರೆ ನಿಮಗೆ ಒಂದ್ಸತಿ ನಾಟಿ ಮಾಡಿದ್ರೆ 5-6 ವರ್ಷ ನೀವು ಮತ್ತೆ ಅದನ್ನ ಹಾರ್ವೆಸ್ಟ್ ಮಾಡೋದು, ನಾಟಿ ಮಾಡ್ತಕ್ಕಂಥ ಇದಿರಲ್ಲ, ಬರೀ ಹಾರ್ವೆಸ್ಟ್ ಮಾಡೋದಷ್ಟೇ ಕೆಲಸ, ನಿಮಗೆ ಕಟಾವ್ ಮಾಡೋದಷ್ಟೇ ಕೆಲಸ. ದಿವಸ ಕಟ್ ಮಾಡ್ಕೊಂಡ್ ಬರೆದ್ಬಿಟ್ರೆ ಇನ್ನೇನು ಕೆಲಸ ಇರುತ್ತೆ ಅವನಿಗೆ ಅಲ್ವಾ? ಸೊ ಅದರಲ್ಲಿ ಅವನಿಗೆ ತುಂಬಾ ಉತ್ಪಾದನೆ ವೆಚ್ಚ ಕಮ್ಮಿ ಆಗುತ್ತೆ. ನೀರು ಏನು ಕೇಳುತ್ತೆ, ತುಂಬಾ ಕೇಳುತ್ತಾ ಅಥವಾ ಹಾಗೆ? ಇಲ್ಲ, ಇದಕ್ಕೆ ನೀರು ಸಾಧಾರಣ ಬೇಕು. ಅದ್ರಲ್ಲಿ ಕೂಡ ಬೇರೆ ಬೇರೆ ಮೆಥಡ್ ಇದೆ. ನಾವೀಗ ರಿಡ್ಜ್ ಅಂಡ್ ಫೆರೋ ಮೆಥಡ್ ಅಂತ ಹೇಳ್ತೀವಿ. ಅಂದ್ರೆ ಏರು ಮಡಿಗಳಲ್ಲಿ ಮೇವನ್ನ ಬೆಳೆದು ಪಕ್ಕದಲ್ಲಿ ಒಂದು ಕಾಲುವೆ ಮಾಡಿ ಆ ಕಾಲುವೆನಲ್ಲಿ ಹಾಯಿಸಿದ್ರೆ ಸಾಕು ನೀರು. ಇಡೀ ಪಟ್ಟೆ ಪೂರ್ತಿ ಗದ್ದೆ ತರ ನೀರು ಕಟ್ತಕ್ಕಂಥ ಅವಶ್ಯಕತೆ ಇದಕ್ಕೆ ಇರೋದಿಲ್ಲ. ಸೊ ನಿಮ್ ಮೆಕ್ಕೆಜೋಳಕ್ಕೆ ಹೋಲಿಸ್ಕೊಂಡ್ರೆ ಅತ್ಯಂತ ಕಡಿಮೆ ನೀರಿನಲ್ಲೇ ಬರುತ್ತೆ ಹೇಳಬೇಕು ಅಂತಂದ್ರೆ ನೇಪಿಯರ್. ಆಮೇಲೆ ನೀರಿನಲ್ಲಿ ಕ್ವಾಲಿಟಿಯಲ್ಲಿ ಏನಾದರೂ ವ್ಯತ್ಯಾಸ ಆಗುತ್ತಾ ಇಂಥ? ಯಾಕಂದ್ರೆ ನಮ್ಮ
ನಮ್ಮ ಕಡೆ ಬಂದ್ರೆ ನೀವು ಬೋರ್ ಹಾಕಿದ್ರೆ ಬರೀ ಸೌಳ್ ನೀರು ಸೌಳು ನೀರು ಕೆಲ ಸಿಗುತ್ತೆ. ಕಡೆ ಹೌದು, ಸಿಹಿ ಖಂಡಿತ ನೀರು ಸಿಗುತ್ತೆ. ಖಂಡಿತ ಖಂಡಿತ. ಅದು ಸೌಳು ನೀರಿನಲ್ಲಿ ಸ್ವಲ್ಪ ಇಳುವರಿ ಕಮ್ಮಿನೇ ಇರುತ್ತೆ. ಕಡಿಮೆನೇ ಹೌದು, ಇರುತ್ತೆ. ಹೌದು ಹೌದು. ಅದರಲ್ಲಿ ನೀವು ಅದಕ್ಕೆ ತಜ್ಞರು ಹೇಳಬೇಕು, ಅದರಲ್ಲಿ ಏನು ವಿಜ್ಞಾನಿಗಳಿರ್ತಾರೆ, ಆ ಸೌಳು ನೀರಿನಲ್ಲಿ ಯಾವ ಅದು ಕಮ್ಮಿ ಆಗುತ್ತೆ ಅಂತ ಅಂದ್ಬಿಟ್ಟು ಅಂತ. ಸೊ ಇದು 12 ತಿಂಗಳು ನಮಗೆ ಸಿಗುತ್ತಾ? ಇಲ್ಲ, 12 ತಿಂಗಳು ಪೂರ್ತಿ ಸಿಕ್ಕತ್ತಿಲ್ಲ ನಮಗೆ. ಯಾಕೆ ಅಂತಂದ್ರೆ ಚಳಿಗಾಲದಲ್ಲಿ ಮೇವಿನ ಬೆಳವಣಿಗೆ ಕುಂಠಿತಗೊಳ್ಳುತ್ತೆ, ಬೇಸಿಗೆನಲ್ಲಿ ನೀರಿರೋದಿಲ್ಲ, ಸ್ವಲ್ಪ ಕುಂಠಿತಗೊಳ್ಳುತ್ತೆ. ಸೊ ಬೇಸಿಗೆ ಅಂದ್ರೆ ಚಳಿಗಾಲ ಮುಗಿದ್ಮೇಲೆ ಏನಾಗುತ್ತೆ, ನಮ್ಮಲ್ಲಿ ನೀರಿನ ಏನಾರ ಇತ್ತು ಅಂತಂದ್ರೆ ನೀರು ಕೊಟ್ರೆ ಮತ್ತೆ ಮೇವು ಶುರುವಾಗುತ್ತೆ. ಕನಿಷ್ಠ ಅಂತಂದ್ರೂ ಕೂಡ 5 ರಿಂದ 6 ಕಟಾವ್ ಅಂತೂ ಬಂದೇ ಬರುತ್ತೆ ನಮಗೆ. ಸರ್ 6 ಕಟಾವ್ ಬಂತು ತಗೊಂಡೆ, ನೀವು ಹೇಳ್ದಂಗೆ ಬೆಳೆದೆ, ಇನ್ನು 6 ತಿಂಗಳು ನಾನು ಅದನ್ನು ಉಳಿಸ್ಕೋಬೇಕು. ಕರೆಕ್ಟ್. ಅದಕ್ಕೆ ನಾನು ಹೇಳಿದ್ದು ಸೈಲೇಜ್ ಅಂತ. ಹೇಗೆ ಸರ್? ಹೇಗೆ ಇದಕ್ಕೆ ರಸಮೇವನ್ನ ಹೇಗೆ ಮಾಡ್ಕೋಬೇಕಪ್ಪ ಅಂತಂದ್ರೆ, ನಿಮಗೆ ಅವಶ್ಯಕತೆಗೆ ಅನುಗುಣವಾಗಿ ಬಂಕರ್ಗಳನ್ನ ಮಾಡ್ಕೋಬೇಕು. ಅವಶ್ಯಕತೆಗೆ ಅನುಗುಣವಾಗಿ ಬಂಕರ್ಗಳನ್ನ ನಾವು ಹೇಳ್ಕೊಡ್ತೀವಿ ತರಬೇತಿನಲ್ಲಿ. ಒಂದು ಹಸುಗೆ ಒಂದು ದಿನಕ್ಕೆ 20 kg ಅಷ್ಟು ಸೈಲೇಜ್ ಬೇಕಪ್ಪ, ರಸಮೇವು ಬೇಕಾಗುತ್ತೆ. ಸೊ ಅಲ್ಲಿ ನಿಮ್ಮಲ್ಲಿ 10 ಹಸು ಇದ್ರೆ 200 kg ಬೇಕು. ಸೊ ಅಲ್ಲಿಗೆ ಒಂದು ತಿಂಗಳಿಗೆ ನಿನಗೆ 6 ಟನ್ ಬೇಕು. ನಿನಗೆ 6 ಟನ್ಗೆ ಒಂದು 6 ಟನ್ನು ಅಥವಾ ಅದಕ್ಕಿಂತ ಜಾಸ್ತಿ ಹಿಡಿತಕ್ಕಂಥ ಬಂಕರ್ಗಳನ್ನ ಮಾಡ್ಕೋಬೇಕು. ಇದು ಬಂಕರ್ಗಳು. ಒಂದು ಘನ ಅಡಿಗೆ ನಿಮಗೆ 15 ರಿಂದ 18 kg ಅಷ್ಟು ರಸಮೇವು ಸಿಗುತ್ತೆ. ಆ ಒಂದು ಅಳತೆ ಮೇಲೆ ನಾವು ಬಂಕರ್ ಸೈಜ್ನ ನಿರ್ಧಾರ ಮಾಡ್ಕೋಬೇಕು, ಆಯ್ತಾ. ಜೊತೆಗೆ ಪ್ಲಾಸ್ಟಿಕ್ ಬೇಕು ತೆಳಗಡೆಯಿಂದಲೂ ಕೂಡ, 4 ಬದಿಯಿಂದಲೂ ಕೂಡ ನಮಗೆ ಪ್ಲಾಸ್ಟಿಕ್ನ ಇದನ್ನ ಬಳಸ್ಕೊಂಡೆ ನಾವು ಮಾಡ್ಬೇಕು ಇದನ್ನ. ಸೊ ನಾವು ಆ ಮೇವನ್ನ ತಂದಂಥ ಹಸಿ ಮೇವೇನಿರುತ್ತವೆ, ಆ ಮೇವು ಯಾವ ಹಂತದಲ್ಲಿ ಕಟ್ ಮಾಡಬೇಕಪ್ಪ ಅಂತಂದ್ರೆ 55 ರಿಂದ 65 ದಿವಸದ ಒಳಗಡೆ ನಾವು ಮೇವನ್ನ ಕಟ್ ಮಾಡಬೇಕು. ತಂದು ಇಟ್ಕೊಂಡು ಹೌದು, ಈಗ ತಂದು ಇದನ್ನ ಇಟ್ಕೊಂಡಿದ್ದೀರಿ? ಅಲ್ಲ, ಮೇವೀಗ ಬೆಳೆದಿದೆ, ಅದು ಹಂತ 55 ದಿವಸ ಆಗಿರ್ಬೇಕು. ಕಟಾವು ಹಂತ, ಕಟಾವಿನ ಹಂತ. ಆ ಟೈಮಲ್ಲಿ ತಗೊಂಡ್ಬರ್ತೀವಿ. ತಗೊಂಡ್ಬಂದು ಅದನ್ನ 2 ರಿಂದ 3 ಸೆಂಟಿಮೀಟರ್ ಗಾತ್ರಕ್ಕೆ ಮಾತ್ರ ಕಟ್ ಮಾಡ್ತೀವಿ. ಬಹುಶಃ ಇಲ್ಲಿ ನೋಡ್ಬೋದು ನೀವು. ಈ ಒಂದು ಅಳತೆಗೆ ನಾವು ಎಷ್ಟು ಸಣ್ಣಕ್ಕೆ ಸಾಧ್ಯನೋ ಅಷ್ಟು ಸಣ್ಣಗೆ ಒಳ್ಳೇದು. 2 ರಿಂದ 3 ಸೆಂಟಿಮೀಟರ್ ಒಂದು ಉದ್ದಕ್ಕೆ ನಾವು ಕಟ್ ಮಾಡಿ ಇದನ್ನ ಏನ್ ಮಾಡ್ತೀವಿ ಅಂದ್ರೆ, ನಿರ್ವಾತ ಪ್ರದೇಶದಲ್ಲಿ ಇಡ್ತಕ್ಕಂಥದ್ದೇ ರಸಮೇವು. ಅಂದ್ರೆ ಕಂಪ್ರೆಸ್ ಮಾಡಿ ಈ ಬಂಕರ್ ಒಳಗಡೆ ಹಾಕಿ ಚೆನ್ನಾಗಿ ಅದ್ರ ಮೇಲೆ ಒತ್ತಡ ಹೇರಿ ಗಾಳಿನ ಆಚೆ ತೆಗೆದ್ಬಿಟ್ಟು ಅದನ್ನ ನಾವು ಕಾಪಾಡ್ಕೋಬೇಕು. ಒತ್ತಡ ಹೇಗೆ ಹೇರಿದಿರಿ? ಒತ್ತಡ ಹೇಗೆ ಇರ್ಬೋದಪ್ಪ ಅಂದ್ರೆ, ದೊಡ್ಡ ದೊಡ್ಡ ಬಂಕರ್ಗಳಾದ್ರೆ ಟ್ರ್ಯಾಕ್ಟರ್ನ ಹಾಯಿಸ್ಬೋದು. ಚಿಕ್ಕ ಬಂಕರ್ಗಳಾದ್ರೆ ಮ್ಯಾನ್ಯುಯಲಿ ಅಂದ್ರೆ ಲೇಬರ್ ಬಿಟ್ಬಿಟ್ಟು ಅದನ್ನ ತುಳಿಸ್ಬೋದು. ಚೆನ್ನಾಗಿ ತುಳಿಬೇಕು. ಒಟ್ಟಿನಲ್ಲಿ ತುಳಿದ್ಬಿಟ್ಟು ಅದನ್ನ ನಾವು ಗಾಳಿ ಎಲ್ಲ ಆಚೆ ಬರುತ್ತೆ, ತುಳಿದಾಗ ಗಾಳಿ ಆಚೆ ಬರುತ್ತೆ. ಪೂರ್ತಿ ಮೇಲ್ ತನಕ ಬಂದಾಗ 4 ಕಡೆಯಿಂದ ಪ್ಲಾಸ್ಟಿಕ್ನ ಕವರ್ ಮಾಡಿ ಮೇಲ್ಗಡೆ ಭಾರ ಹೇರ್ತಕ್ಕಂಥದ್ದು. ಇಲ್ಲೇನು ಗಮನಿಸ್ತಿದಿರಲ್ಲ ನೀವು, ಈ ತರ ಭಾರ ಹೇರ್ತಕ್ಕಂಥ ಕೆಲಸನ ಮಾಡಬೇಕು. ಅವಾಗ ಅದ್ರೊಳಗಡೆ ಗಾಳಿ ತಗೊಳ್ಳೋದಿಲ್ಲ, ಆಯ್ತಾ. ಈಗ ಇದು ಎಷ್ಟು ತಿಂಗಳು ಆಯ್ತು? ಇದು ಬಹುಶಃ ನಮಗೆ ಇನ್ನ 1 ತಿಂಗಳಾಗಿದೆ. ನಮಗೆ 45 ದಿವಸದ ತನಕ ಇದನ್ನ ಹೀಗೆ ಬಿಡಬೇಕು ನಾವು. ಬಿಟ್ಟು ಬರೀ ಮೇವನ್ನ ಕಟ್ ಮಾಡಿ ಹಾಕೋದು, ಆಯ್ತಾ. ನೇಪಿಯರ್ ಆದ್ರೆ ಮಾತ್ರ ಅದರಲ್ಲಿ ಸಕ್ಕರೆ ಅಂಶ ಕಮ್ಮಿ ಇರುತ್ತೆ, ಮೆಕ್ಕೆಜೋಳದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ನಮಗೆ ನೇಪಿಯರ್ಗೆ ಏನ್ ಮಾಡ್ಬೇಕು, ಸ್ವಲ್ಪ ಸಕ್ಕರೆ ಅಂಶ ಬೇಕಾಗುತ್ತೆ. ಅದಕ್ಕೆ ಒಂದಿಷ್ಟು ಪ್ರಮಾಣದಲ್ಲಿ ಬೆಲ್ಲದ ಪುಡಿ ಜೊತೆ ಮೆಕ್ಕೆಜೋಳದ ನುಚ್ಚು ಎರಡನ್ನೂ ಕೂಡ ನಾವು ಮಿಕ್ಸ್ ಮಾಡಿ ಮಾಡ್ಬೇಕಾಗುತ್ತೆ. ಅದಕ್ಕೆ ವ್ಯಾಲ್ಯೂ ಆಡ್ ಮಾಡ್ಬೇಕು. ಅದಕ್ಕೆ ಈ ಸೈಲೇಜು ಅವರು 30 ರಿಂದ 45 ದಿವಸದ ಒಳಗಡೆ ಅದು ಸೈಲೇಜ್ ರೆಡಿ ಆಗುತ್ತೆ. 45 ದಿವಸ ಬಿಟ್ಟರೆ ತುಂಬಾ ಒಳ್ಳೇದು. 45 ದಿವಸ ನಂತರ ಇದನ್ನ ಈ ಪಿಟ್ಟನ್ನು ಓಪನ್ ಮಾಡಿದ್ರೆ ಇಡೀ ಪಿಟ್ಟು 30 ದಿವಸದ ಒಳಗಡೆ ಖಾಲಿ ಆಗ್ಬಿಡ್ಬೇಕು. ಜಾಸ್ತಿ ದಿವಸ ಬಿಡಂಗಿಲ್ಲ, ಯಾಕೆಂದ್ರೆ ಪ್ರತಿ ದಿವಸ ಗಾಳಿ ತಗೋತಾ ಇರುತ್ತೆ. ನೀವು ಓಪನ್ ಮಾಡ್ತಿದ್ದಂಗೆ ಅದು ಗಾಳಿ ತಗೋತಾ ಇರುತ್ತೆ. ಆ ಗಾಳಿ ತಗೊಂಡಷ್ಟನ್ನ ನೀವು ಮೇಲ್ಗಡೆ ತೆಗಿತೀರಾ, ತಿರ್ಗಾ ಮತ್ತೆ ಮುಚ್ಚಿಟ್ಟಿರ್ತೀರಾ, ಬಟ್ ಆದ್ರೂ ಸ್ವಲ್ಪ ಗಾಳಿ ತಗೊಂಡಿರುತ್ತೆ. ನೆಕ್ಸ್ಟ್ ಡೇ ಇನ್ನೊಂದು ದಿವಸಗಳು ಅದನ್ನು ತೆಗಿಬೇಕು. ಇದೇ ತರ 30 ದಿವಸದ ಒಳಗಡೆ ಈ ಪಿಟ್ ಪೂರ್ತಿ ಖಾಲಿ ಆಗ್ಬೇಕು. ಇದು ಪೂರ್ತಿ ಖಾಲಿ ಆಗ್ಲಿಲ್ಲ ಅಂತಂದ್ರೆ ಅದು ರಸಮೇವು ಕೆಟ್ಟೋಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಒಂದ್ ವೇಳೆ ನೀವು ಓಪನೇ ಮಾಡ್ಲಿಲ್ಲ ಇದನ್ನ 1 ವರ್ಷ ತನಕ ಹಾಗೆ ಬಿಡ್ಬೋದು. ಹೇಗೆ ವರ್ಷ ಪೂರ್ತಿ ಒಂದೇ ತರದ ಮೇವು ಕೊಡ್ಬೇಕು ಅಂದ್ರೆ ಈಗ ಗೊತ್ತಾಗಿರ್ಬೇಕು ನಿಮ್ಗೆ. ಮೋಸ್ಟ್ಲಿ ಇದನ್ನೊಂದು 2-3 ಭಾಗ ಮಾಡ್ಕೊಂಡ್ರೆ ಒಂದು ಭಾಗ ಖಾಲಿ ಮಾಡೋದು ಖಂಡಿತ ಭಾಗಗಳನ್ನು ಅದಕ್ಕೆ ನಾವು ಹೇಳೋದು ಪಿಟ್ ಸೈಜನ್ನ ನೀವು ಡಿಸೈಡ್ ಮಾಡಬೇಕು. ನಮ್ಮಲ್ಲಿ ಹಸುಗಳ ಸಂಖ್ಯೆ ಕಮ್ಮಿ ಇದೆ, ಇಷ್ಟು ದೊಡ್ಡದು ಬೇಕಾಗಿಲ್ಲ, ಇದರಲ್ಲೇ 3 ಭಾಗ ಮಾಡ್ಕೊಂಡ್ಬಿಡ್ಬೋದು. ಸೊ ಅಲ್ಲಿಗೆ ಅವ್ನಿಗೆ 3 ತಿಂಗಳಿಗಾಗುವಷ್ಟು, ಒಂದೊಂದು ತಿಂಗಳಿಗೆ ಒಂದೊಂದು ಭಾಗ ಅಂದ್ರೆ 3 ತಿಂಗಳಿಗಾಗುವಷ್ಟು ಅವನಿಗೆ ಸೇಫ್ಟಿ ಆಗೋಯ್ತು, ಭದ್ರತೆ ಬಂತು ಅವನಿಗೆ, ಮೇವಿನ ಭದ್ರತೆ. ಈಗ ಒಂದು 10 ಹಸು ಅವ್ನು ಸಾಕಿದ ಅಂದ್ರೆ ಎಷ್ಟು ಎಕರೆ ಬೇಕಾಗುತ್ತೆ ಸರ್ ಹುಲ್ಲಿಗೆ? ನೋಡಿ, ಅವನು ಅಂತರ ಬೆಳೆಯಾಗಿ ಬೆಳಿಬೇಕು ಅಂತಂದ್ರೆ 3 ರಿಂದ 4 ಎಕರೆ ಬೇಕು. ಜೊತೆಗೆ ಅವ್ನ ತೋಟನೂ ಇರುತ್ತೆ, ಅದ್ರೊಳಗಡೆ ಮೇವು ಬೆಳ್ಕೋಬೇಕು ಅಂತಂದ್ರೆ. ಇಲ್ಲ ಅವ್ನು ಏನು ಬರೀ ಮೇವು ಒಂದನ್ನೇ ಬೆಳಿತೀನಿ ಅಂದ್ರೆ 2 ಎಕರೆ ಸಾಕು 10 ಹಸುಗೆ. 2 ಎಕರೆನಲ್ಲಿ ಸಮೃದ್ಧವಾಗಿ ಮೇವನ್ನ ಬೆಳ್ಕೋಬಹುದು ಅವನು. ಬರೀ ಅದ್ರ ಜೊತೆಗೆ ಮತ್ತೇನಾದ್ರೂ ಬೆಳ್ಕೋಬಹುದು? ಅದೇ ಬೆಳ್ಕೊಂಡಾಗ ಇಳುವರಿ ಕಮ್ಮಿ ಆಗುತ್ತೆ. ಇಳುವರಿ ಕಮ್ಮಿ ಹಂಗೆ ಬಿಟ್ರೆ 2 ಎಕರೆ ಸಾಕು. ಇಲ್ಲ ಒಂದು 4-5 ಇದ್ರೆ 1 ಎಕರೆ ಸಾಕು. 1 ಎಕರೆ ಸಾಕು. ಹೌದು, 1 ಎಕರೆ ಸಾಕು. ಅದ್ಭುತ. ಓಕೆ. ಈಗ ಇನ್ನೊಂದು ಪ್ರಶ್ನೆ ಬರುತ್ತೆ ಸರ್.
ಈ ಬೀಜಗಳು ಅಂತ ಹೇಳಿದ್ರಿ ವಿಶ್ವವಿದ್ಯಾನಿಲಯದಿಂದನೇ ಕೊಡ್ತಾರಾ ಅಥವಾ ಬೇರೆ ಎಲ್ಲಾದರೂ? ಖಂಡಿತ ಬೇಕಷ್ಟು ಸುಮಾರು ಏಜೆನ್ಸಿಗಳು ಇವೆ. ನಮಗೆ ವಿಶ್ವವಿದ್ಯಾಲಯಗಳಿಗೆ ಅದ್ರದ್ದು ಬೀಜಗಳನ್ನು ಕೊಡ್ತಾರೆ. ಅಂದ್ರೆ ಇವೆಲ್ಲ ನಾಟಿ ಕಡ್ಡಿಗಳನ್ನ ನಾಟಿ ಮಾಡ್ತಕ್ಕಂಥದ್ದು, ಆ ಕಡ್ಡಿಗಳನ್ನ ಕೊಡ್ತಾರೆ. ಸುಮಾರು ಕಡೆ ಸಿಗುತ್ತೆ. ಅದ್ರ ಖರ್ಚು ಏನಾದರೂ ಬರುತ್ತಾ? ಅದಕ್ಕೆ ಹೆಚ್ಚು ಹೇರಳುವ ಖರ್ಚು ಬರಲ್ಲ. ಸಾಮಾನ್ಯಕ್ಕೆ ಒಂದು ಗೆಣ್ಣಿಗೆ ₹1 ತಪ್ಪಿದ್ರೆ ₹2 ಬೀಳಬಹುದು. ಅದನ್ನ ಬೆಳೆದಿರ್ತಕ್ಕಂಥ ಅಕ್ಕಪಕ್ಕ ಇರ್ತಕ್ಕಂಥ ರೈತರ ಹತ್ರನೂ ಕೂಡ ಅವ್ರು ಸಂಗ್ರಹಣೆ ಮಾಡ್ಕೋಬಹುದು. ಬೆಳೆದ ಮೇಲೆ ಮುಂದಿನ ವರ್ಷಕ್ಕೆ ಅವನಿಗೆ ಅದು ಅವನಿಗೆ ಸಿಕ್ಕೇ ಸಿಗುತ್ತೆ. ಮತ್ತೆ ಅವನನ್ನು ಮಾರಾಟನೂ ಮಾಡ್ಕೋಬಹುದು. ಅವನು ಮಾರಾಟನೂ ಮಾಡ್ಕೋಬಹುದು. ಏನಾಗುತ್ತೆ, ಮೊದಲನೇ ಕಟಾವು 90 ದಿವಸಕ್ಕೆ ಮಾಡ್ಬೇಕು. ಅವನು 90 ದಿವಸಕ್ಕೆ ಏನಕ್ಕೆ ಮಾಡ್ಬೇಕಪ್ಪ ಅಂದ್ರೆ ಆ ಬೇರುಗಳೆಲ್ಲ ಬಲಗೊಳ್ಬೇಕು, ಕಾಂಡನು ಕೂಡ ಚೆನ್ನಾಗಿ ಸದೃಢವಾಗಬೇಕು ಅಂತೇಳಿ. 90 ದಿವಸದ ನಂತರ ಪ್ರತಿ 45ರಿಂದ 50 ದಿವಸಕ್ಕೆ ಒಂದೊಂದು ಕಟಾವು ಬರ್ತಾನೆ ಇರುತ್ತೆ. ಅದು ಸೊ ಅವ್ನು ಕಟ್ ಮಾಡ್ತಾ ಇರ್ಬೋದು. ಅದರಲ್ಲಿ ಒಂದು ಸ್ವಲ್ಪ ಭಾಗ ಬಿಟ್ಕೊಂಡು ಬೇಕಾದ್ರೆ ಅದನ್ನ ಕಡ್ಡಿನೂ ಕೂಡ ಮಾರಾಟ ಮಾಡ್ಕೋಬಹುದು. ಮತ್ತು ಹಾಗಾದ್ರೆ ಈಗ ತಕ್ಷಣಕ್ಕೆ ಒಂದು ಯೋಚನೆ ಬರ್ತದೆ, ಯಾರು ಉದ್ಯಮವಾಗಿ ಬರೀ ನಾನು ಗೊಬ್ಬರನ್ನೇ ಮಾಡಿ ಒಂದು ಉದ್ಯಮ ಮಾಡ್ತೀನಿ ಅಂದ್ರು ಇದು ಸೈಲೇಜ್ ಸಾಕಷ್ಟು ಜನ ಇದ್ದಾರೆ. ಸೈಲೇಜ್ ಸಾಕಷ್ಟು ಜನ, ಬಟ್ ಆದ್ರೆ ಉದ್ಯಮ ಮಾಡಬಹುದು, ಮಾಡೋದು ತಪ್ಪು ಅಂತ ನಾನು ಹೇಳೋದಿಲ್ಲ. ಆದ್ರೆ ರೈತನಿಗೆ ಉತ್ಪಾದನಾ ವೆಚ್ಚ ಕಮ್ಮಿ ಆಗ್ಬೇಕು ಅಂತಂದ್ರೆ ಅವ್ನು ಕೊಂಡ್ಕೊಂಡು ಬರ್ತಕ್ಕಂಥದನ್ನ ಮನಸ್ಸಿಂದ ತೆಗೆದಾಕ್ಬೇಕು. ಅವನೇ ಮಾಡ್ಕೋಬೇಕು ಇದನ್ನ. ಅವನು ಉದ್ಯಮಿಯಾಗಿ ಒಂದು ಇಂಡಸ್ಟ್ರಿಯಾಗಿ ಅವ್ನು ಯೋಚನೆ ಮಾಡಬೇಕು. ಈಗ ಒಂದು ಇಂಡಸ್ಟ್ರಿ ಆದ್ರೆ ಏನೆಲ್ಲ ಸಾಧ್ಯತೆಗಳಿರುತ್ತೋ ಅವರೆಲ್ಲ ಬೇರೆ ಆಗದಲ್ಲೇ ಇರೋದನ್ನ ಮಾತ್ರ ಹೊರಗಡೆಯಿಂದ ಪರ್ಚೇಸ್ ಮಾಡ್ತಾರೆ ಅಲ್ವಾ. ಅವನಿಗೆ ಸಾಧ್ಯತೆ ಇರಬೇಕಾದ್ರೆ ಅವನ ರೈತ ಅಂತಂದ್ಮೇಲೆ ಜಮೀನು ಇರುತ್ತೆ, ಸ್ವಲ್ಪ ನೀರಿರುತ್ತೆ, ಮೇವು ಬೆಳ್ಕೊಳ್ತಾನೆ, ಸೈಲೇಜು ಅವನೇ ಮಾಡ್ಕೋಬೇಕು. ಈಗ ಕೆಲವೊಂದು ಈಗ ಸಿಟಿ ಪ್ರದೇಶಗಳಲ್ಲಿ ಪಾಪ ಆತನಿಗೆ ಜಮೀನು ಇರಲ್ಲ, ಅದು ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ರೈತರನ್ನ ಉದ್ಯಮಿಗಳನ್ನಾಗಿ ಮಾಡಬೇಕು ಅಂತ, ಸಿಟಿಲಿರೋರು ಉದ್ಯಮಿಗಳನ್ನಾಗಿ ಮಾಡಬೇಕು. ಅದು ಅವ್ರ ಇಷ್ಟ, ಅವರೇ ಇದು ಅನುಕೂಲ ಅನಾನುಕೂಲಗಳು. ನಮಗೆ ರೈತರ ಅವರು ಉದ್ಯಮಿಗಳಾಗಬೇಕು ಅಂತಂತಂದ್ರೆ ಅವ್ರಿಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಎಲ್ಲೆಲ್ಲಿ ನಾವು ಹಣವನ್ನು ಉಳಿತಾಯ ಮಾಡ್ಬೋದು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಬೇಕು. ನಿಮಗೆ ಇಲ್ಲೇನಾದರೂ ಕೊಡ್ತೀರಾ? ನೀವೇನಾದರೂ ಯಾರು ಕೇಳಿದ್ರೆ ಆ ಥರದ ಸವಲತ್ತುಗಳಿದೆಯಾ? ರೈತರು ಏನಾದರೂ ಇದು ಬೇಕು ಅಂತಂದ್ರೆ ಯಾವುದನ್ನ? ಸೈಲೇಜ್ ನಾವು ಕೊಡೋದು ಹೇಳ್ಕೊಡ್ತೀವಿ, ಹೇಗೆ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀವಿ. ಓಕೆ, ಸೊ ಒಟ್ಟಾರೆ 1 ವರ್ಷದವರೆಗೆ ಇದನ್ನು ಕಾಪಾಡಬಹುದು. ನೀವು ಹೇಳ್ತಾ ಇರೋದು ಹಾಲಿನ ಗುಣಮಟ್ಟ, ಅವರ ಆರೋಗ್ಯ, ಹಾಲಿನ ಇಳುವರಿ ಇವೆಲ್ಲದನ್ನು ಕೂಡ ಕಾಪಾಡ್ಕೋಬೇಕು ಅಂತಂದ್ರೆ ಈ ಒಂದು ವ್ಯವಸ್ಥೆಗಳನ್ನ ಸರಿಯಾದ ರೀತಿಯಲ್ಲೇ ಮಾಡ್ಕೋಬೇಕು. ಆಮೇಲೆ ರೋಗಗಳು ಕಡಿಮೆ ಆಗ್ತದೆ. ಅದೇ ಆರೋಗ್ಯಗಳು ಚೆನ್ನಾಗಿರ್ಬೇಕು ಅಂತಂದ್ರೆ ಈ ಥರ ವ್ಯವಸ್ಥೆಗಳು. ಇದರಲ್ಲಿ ಸೈಲೇಜಿಂದ ಆಗ್ತಕ್ಕಂಥ ಅನುಕೂಲ ಏನಪ್ಪಾ ಅಂತಂತಂದ್ರೆ ಅದರ ಮೊದಲನೇ ಹೊಟ್ಟೆ ಒಳಗಡೆ ಆಗ್ತಕ್ಕಂಥ ಕೆಲಸ ಅರ್ಧ ಆಗೋಗ್ಬಿಟ್ಟಿರುತ್ತೆ. ಈ ಸೈಲೇಜ್ನ ಕಳಿತಕ್ಕಂಥ ಕೆಲಸ ಕೊಳೆಯೋದಲ್ಲ, ಇದು ಕಳಿಯೋದು. ಸೊ ಈ ಕಳಿತಕ್ಕಂಥ ಕೆಲಸದಲ್ಲಿ ಅರ್ಧ ಅದಕ್ಕೆ ಡೈಜೆಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಜೊತೆಗೆ ಅದ್ರ ವಾಸನೆ ಹಸುಗಳಿಗೆ ಇಷ್ಟ ಆಗುತ್ತೆ. ಸೊ ಅದನ್ನ ತಿನ್ಬೇಕು ಅಂತ ಅನ್ಸುತ್ತೆ. ಆಮೇಲೆ ಅವಕ್ಕೆ ತಿಂತಕ್ಕಂಥ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಈಗ ನಾವು ಮಾಮೂಲಿ ಮೇವು ಹಾಕಿದಾಗ 20 kg ತಿಂತಾ ಇದ್ರೆ ಸೈಲೇಜ್ ಹಾಕಿದ್ರೆ 25 kg ತಿನ್ನುತ್ತೆ. ಅದನ್ನು ತಿಂತಕ್ಕಂಥ ಕೆಪಾಸಿಟಿ, ಹೊಟ್ಟೆನ ಹಿಗ್ಗಿಸ್ಕೊಳ್ತಕ್ಕಂಥ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಈಗ ನಮಗೆ ಸಾಂಬಾರ್ ಚೆನ್ನಾಗಿದೆ ಅಂದ್ರೆ ನಮ್ಮಲ್ಲಿ ಇನ್ನೊಂದು ಅರ್ಧ ಮುದ್ದೆ ಜಾಸ್ತಿ ತಿಂತೀವಿ. ಆ ರುಚಿ ಸಿಗಬೇಕಲ್ವ ನಮಗೆ. ರುಚಿ ಇಲ್ಲ ಅಂತಂದ್ರೆ ಅರ್ಧನೇ ತಿನ್ನಕ್ಕಾಗದ ನಮಗೆ. ಹಾಗೆ ಸೊ ರುಚಿ ಸಿಗ್ತಕ್ಕಂಥ ಆಹಾರವನ್ನು ಕೊಟ್ಟಾಗ ಅದಕ್ಕೆ ತಿಂದು ಅರ್ಗಿಸ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಗುತ್ತೆ. ಯಾವಾಗ ತಿಂದು ಅರ್ಗಿಸ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ, ಇಳುವರಿ ಆಟೋಮೆಟಿಕ್ ನಮಗೆ ಜಾಸ್ತಿ ಆಗುತ್ತೆ. ಅದ್ಭುತ, ಬಹಳ ಚೆನ್ನಾಗಿದೆ ಸರ್. ಮತ್ತೇನಾದ್ರೂ ಇದ್ರ ಮಾಹಿತಿ ಇದೆ? ಇದ್ರ ಬಗ್ಗೆ ಇಷ್ಟೇ ಗೆಳೆಯರೆ. ಸರ್, ಈಗ ನಾವು ಡೈರಿ ಹತ್ತ ಹೋಗೋಣ. ಡೈರಿ ಹತ್ತಲ್ಲ, ನಿಮ್ಮ ಹಸು ಹಾಲು, ಅಲ್ಲಿಗೆ ಹೋಗೋಣ. ಮುಂದಿನ ಇದನ್ನ ನೋಡ್ತಾ ಇರಿ. ಮೋಸ್ಟ್ಲಿ ಭಾಳ ಉತ್ತಮವಾದ ವೈಜ್ಞಾನಿಕವಾಗಿ ಮತ್ತು ಸರಳವಾಗಿ ಮತ್ತು ಭಾಳ ಚೀಪ್ ಆ್ಯಂಡ್ ಬೆಸ್ಟ್ ಆಗಿ ಬೆಳೆಯೋ. ಹೌದು, ಸಾಧ್ಯವಾದಷ್ಟು ನಾನು ಇದು ಮಾಡಿದ್ದೀನಿ. ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ತರಬೇತಿಗೆ ಬಂದು ದಯವಿಟ್ಟು ಮಾಹಿತಿ ಖಂಡಿತ ಬರ್ತಾರೆ ಸರ್. ರೈತರಿಗೆ ಏನಾಗಿದೆ ಸರ್, ಸರಿಯಾದ ಮಾಹಿತಿ ಸಿಗುತ್ತೆ ಅಂದ್ರೆ ಎಲ್ಲಿಂದಾದ್ರೂ ಬರ್ತಾರೆ, ತಯಾರಾಗಿದ್ದಾರೆ, ಬೇಕಾದಷ್ಟು ದುಡ್ಡು ಖರ್ಚು ಮಾಡ್ತಾರೆ, ಎಲ್ಲ ಮಾಡಿರ್ತಾರೆ. ಸರಿಯಾದ್ದು ಸಿಗೋದಿಲ್ಲ, ಸರಿಯಾಗಿ ಹೇಳೋದಿಲ್ಲ. ಹಾಗಾಗಿ ಕೊರತೆ ಇರ್ತದೆ ಮಾಹಿತಿ. ಖಂಡಿತ ಗೆಳೆಯರ ಕೆಳಗಡೆ ನಂಬರ್ ಬರ್ತಾ ಇದೆ. ಆಮೇಲೆ ಸರ್, ರೈತರು ಕೆಲವೊಬ್ಬರಿಗೆ ಇಮೇಲು ಹಾಕಕ್ಕೂ ಬರೋದಿಲ್ಲ. ಆ ಥರದ ವ್ಯವಸ್ಥೆಗಳು ಇರುತ್ತೆ. ಫೋನ್ ಮಾಡ್ಲಿ ಸಾಕು. ಅವರು ಫೋನ್ ಮಾಡಿದ್ರೆ ನಮ್ಮಲ್ಲಿ ಇರ್ತಕ್ಕಂಥವ್ರು ಅವ್ರನ್ನ ಇದು ಮಾಡಿ ಸಂಪರ್ಕ ಮಾಡ್ತಾರೆ. ಅಲ್ಲಿ ಬರೋದು ನನ್ನ ನಂಬರ್ ಅಲ್ದಲ್ಲೇ ಇರಬಹುದು, ಬೇರೆ ಅದಕ್ಕೆ ಬೇರೆ ಡಿಪಾರ್ಟ್ಮೆಂಟ್ ಇರುತ್ತೆ. ಅವ್ರು ಫೋನ್ ಮಾಡಿದ್ರೆ ಸಾಕು. ಅವ್ರು ಫೋನ್ ಮಾಡಿದಾಗ ಅವ್ರಿಗೆ ಇಲ್ಲಿ ಬರೋದಕ್ಕೆ ಸಂಪೂರ್ಣ ಮಾಹಿತಿ ಕೊಡ್ತಾರೆ. ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾರೆ, ಅವ್ರಿಗೊಂದು QR ಕೋಡ್ ಕಳಿಸ್ತಾರೆ. ಅದ್ರಲ್ಲಿ ಸ್ಕ್ಯಾನ್ ಮಾಡ್ಬಿಟ್ಟು ನೀನು ಪೇಮೆಂಟ್ ಇದ್ರೆ ಪೇಮೆಂಟ್ ಮಾಡಿ ಅಂತ ಹೇಳ್ತಾರೆ. ಲೊಕೇಶನ್ ಕಳಿಸ್ಕೊಡ್ತಾರೆ, ಡೇಟ್ ಹೇಳ್ತಾರೆ. ಪ್ರತಿಯೊಂದು ಕೂಡ ಮಾಹಿತಿ ಅವ್ರನ್ನ ಗೈಡ್ ಮಾಡ್ತಾರೆ. ದಿನನಿತ್ಯ ಇರುತ್ತೆ ಇದು. ಇಲ್ಲ, ಇದು ತಿಂಗಳಲ್ಲಿ ಪ್ರತಿ ಶನಿವಾರ ಭಾನುವಾರ ಇರುತ್ತೆ. ಪ್ರತಿ ನಮಗೆ ಮೊದಲನೇ ಶನಿವಾರ ಭಾನುವಾರ ಮತ್ತೆ 3ನೇ ಶನಿವಾರ ಭಾನುವಾರ ನಮ್ಮ ವ್ಯಾಪ್ತಿಯ ಇಲ್ದಲೇ ಇರತಕ್ಕಂಥ ರೈತರಿಗೆ, ಅಂದ್ರೆ ಬೇರೆ ರಾಜ್ಯಗಳಿಂದ ಬರೋರಿಗೆ, ಬೇರೆ ಜಿಲ್ಲೆಗಳಿಂದ ಬರೋರಿಗೆ ಇರುತ್ತೆ. ಸೊ ನಮ್ಮ ರೈತರುಗಳಿಗೆ ಪ್ರತಿ 2ನೇ ಶನಿವಾರ ಭಾನುವಾರ, 4ನೇ ಶನಿವಾರ ಭಾನುವಾರ, ಅಕ್ಷಯಕಲ್ಪ ರೈತರು ಆಲ್ರೆಡಿ ಯಾರು ಆಗಿರ್ತಾರೆ ಅವರಿಗೆ. ನಮ್ಮ ಸೇವೆ ಇರ್ತಕ್ಕಂಥದ್ದು ಕೇವಲ 6 ಜಿಲ್ಲೆಗಳಲ್ಲಿ ಮಾತ್ರ. ಅದು ಪೂರ್ಣ ಪ್ರಮಾಣದಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಇಲ್ಲ, ಸ್ವಲ್ಪ
ಸ್ವಲ್ಪ ಭಾಗ ತುಮಕೂರು ಜಿಲ್ಲೆಯ ಕೆಲವೊಂದಿಷ್ಟು ತಾಲೂಕುಗಳಲ್ಲಿ ನಮ್ಮ ಸೇವೆ ಇದೆ. ಆಮೇಲೆ ಹಾಸನ ಜಿಲ್ಲೆ ಎಲ್ಲ ತಾಲೂಕುಗಳಲ್ಲೂ ಕೂಡ ನಮ್ಮ ಸೇವೆ ಇದೆ. ಮಂಡ್ಯದ ಕೆಲವು ಭಾಗಗಳಲ್ಲಿ, ಮೈಸೂರಿನ ಕೆಲವು ಭಾಗಗಳಲ್ಲಿ, ಮತ್ತು ಚಿಕ್ಕಮಗಳೂರು ಮತ್ತು ಚಿತ್ರದುರ್ಗದ ಕೆಲವು ಭಾಗಗಳಲ್ಲಿ ನಮ್ಮ ಸೇವೆ ಇದೆ. ಅಲ್ಲಿಂದ ಬರ್ತಕ್ಕಂಥ ರೈತರು, ನಮ್ಮ ಅಕ್ಷಯಕಲ್ಪ ರೈತರು ಏನಿದ್ದಾರೆ ಅವರಿಗೆ 2ನೇ ಶನಿವಾರ ಭಾನುವಾರ, 4ನೇ ಶನಿವಾರ ಭಾನುವಾರ ಇರುತ್ತೆ. ಇನ್ನು ಉಳಿದಂಥ ರೈತರುಗಳಿಗೆ ಮೊದಲನೇ ಶನಿವಾರ ಭಾನುವಾರ ಮತ್ತು 3ನೇ ಶನಿವಾರ ಭಾನುವಾರ ತರಬೇತಿ ಇರುತ್ತೆ. ಈ ನಮ್ಮ ರೈತರು ಅಂದ್ರಿ, ಉಳಿದ ರೈತರು ಅಂದ್ರಿ, ನಮ್ಮ ರೈತರು ಅಂದ್ರೆ ಯಾರು ಸರ್? ಅಂದರೆ ಅಕ್ಷಯಕಲ್ಪ ಜೊತೆ ಆಲ್ರೆಡಿ ಅವ್ರ ತರಬೇತಿ ಸ್ವಲ್ಪ ತೊಗೊಂಡು ನಮ್ಮ ಜೊತೆ ಅವರು ಒಂದು ಹೊಂದಾಣಿಕೆಯನ್ನು ಮಾಡಿಕೊಂಡು ನಾವು ಹೇಳ್ತಕ್ಕಂಥ ಎಲ್ಲ ನಿಯಮಗಳನ್ನ ಪಾಲಿಸ್ಕೊಂಡು ನಮಗೆ ಯಾರು ಹಾಲು ಕೊಡ್ತಾ ಇರ್ತಾರಲ್ಲ ಅವರು ನಮಗೆ ರೈತರು. ಹಾಲು ತಗೋತೀರಿ? ಹಾಲು ತಗೋತೀವಿ, ಅದನ್ನು ಫಾಲೋ ಮಾಡಿದ್ರೆ. ಹೌದೌದು, ನಾವು ಅವ್ರ ಹತ್ರ ಹಾಲನ್ನ ನಾವು ಕೊಂಡ್ಕೊಳ್ತೀವಿ. ಹಾಲು ಒಂದೇ ಅಲ್ಲ, ನಾನು ನಿಮಗೆ ಆಮೇಲೆ ಹೇಳ್ತೀನಿ ಯಾವ್ಯಾವ ಉತ್ಪನ್ನಗಳನ್ನು ನಾವು ರೈತರ ಹತ್ರ ಕೊಂಡ್ಕೊಳ್ತಾ ಇದ್ದೀವಿ, ಕಾಲೇ ಮಾರ್ಕೆಟ್ನ ಒದಗಿಸ್ಕೊಡೋಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತಲೂ ಕೂಡ ನಾನು ನಿಮ್ಗೆ ಹೇಳ್ತೀನಿ. ಸೊ ಆ ಥರ ರೈತರುಗಳು ನಮ್ಮಲ್ಲಿ ಆಲ್ರೆಡಿ ಒಂದು ಒಡಂಬಡಿಕೆಗೆ ಬಂದಿರತಕ್ಕಂಥವ್ರು ರೈತರುಗಳು. ಕೆಲವರಿಗೆ ನಾವು ಸೇವೆಗಳನ್ನು ಕೊಡೋಕ್ಕಾಗಲ್ಲ, ಬೇರೆ ಕಡೆ ಈಗ ಬಳ್ಳಾರಿಯಿಂದ ಬರ್ತಾರೆ, ಗುಲ್ಬರ್ಗಾಯಿಂದ ಬರ್ತಾರೆ, ರಾಯಚೂರಿಂದ ಬರ್ತಾರೆ, ಅವ್ರುಗಳಿಗೆ ನಾವು ಇಲ್ಲಿಂದ ನಾವು ಸೇವೆಯನ್ನು ಕೊಡೋಕ್ಕಾಗೋದಿಲ್ಲ. ಬಟ್ ಆದರೆ ಅವರು ಬಂದು ಜ್ಞಾನವನ್ನು ತಗೊಂಡು ಹೋಗ್ಬೋದು, ಅವನು ಅಳವಡಿಸ್ಕೋಬೋದು. ಪ್ರಯೋಗಗಳನ್ನು ಮಾಡ್ತೀವಿ ಅಂತ ಹೇಳಿದ್ನಲ್ವಾ, ಪ್ರಯೋಗಗಳು ಮೊದಲನೇದಾಗಿ ಈ ಥರ ನಡೆಯುತ್ತೆ. ಸೈಲೇಜ್ ಮಾಡ್ತಕ್ಕಂಥ ಪ್ರಯೋಗಗಳು. ಸೈಲೇಜು ಸಾಮಾನ್ಯಕ್ಕೆ ರೈತರುಗಳು ಏನು ಮಾಡ್ತಾರೆ, ಮೆಕ್ಕೆಜೋಳ ಉಪಯೋಗಿಸ್ಬಿಟ್ಟು ಸೈಲೇಜ್ ಮಾಡಿದಾಗ 6 ರಿಂದ 7 ರೂಪಾಯಿ ಖರ್ಚು ಬರುತ್ತೆ. ಅದೇ ನೀವು ನೇಪಿಯರ್ನ ಉಪಯೋಗಿಸ್ಕೊಂಡು ಸೈಲೇಜ್ ಮಾಡಿದ್ರೆ ನಿಮಗೆ 2.5 ರಿಂದ 3 ರೂಪಾಯಿ ನಿಮಗೆ ಖರ್ಚು ಬರುತ್ತೆ. ಸೊ ತುಂಬ ಅವನಿಗೆ ಹಣದ ಉಳಿತಾಯ ಆಗುತ್ತೆ. ದಿನಕ್ಕೆ 20 kg ಒಂದು ಹಸುಗೆ ಅಂತಂದರೆ 200 kg ಅವ್ನು ಶೆಡ್ಡಲ್ಲಿ ಬೇಕು ಅಂದರೆ ಎಷ್ಟು ದುಡ್ಡು ಉಳಿತಾಯ ಆಗೋದು. 1 kg ಅವನಿಗೆ 3 ರೂಪಾಯಿ 4 ರೂಪಾಯಿ ಉಳಿತು ಅಂತಂದರೆ ಎಷ್ಟು ಉಳಿತಾಯ ಆಗುತ್ತೆ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಫಸ್ಟ್ ಪ್ರಯೋಗಗಳನ್ನು ಮಾಡ್ತೀವಿ. ಮಿಕ್ಸ್ ಮಾಡಿ ಮಾಡಿದ್ರೆ ಹೇಗೆ ಬರುತ್ತೆ, ಇವಾಗ ನೇಪಿಯರ್ ಮತ್ತೆ ಮೇಜನ್ನು ಮಿಕ್ಸ್ ಮಾಡಿ ಮಾಡಿದ್ರೆ ಹೇಗೆ ಬರುತ್ತೆ, ಆಮೇಲೆ ನೇಪಿಯರ್ ಅಲ್ಲಿ ಮೇಜ್ ಪೌಡರ್ನ ಹಾಕಿ ಮಾಡಿದ್ರೆ ಹೇಗೆ ಬರುತ್ತೆ, ಆಮೇಲೆ ನೇಪಿಯರ್ ಜೊತೆಗೆ ನಮಗೆ ನಾನು ಅವಾಗಲೇ ಹೇಳಿದ್ನಲ್ಲ ಯಾವುದು ಅಕ್ಕಿದು ತೌಡು ಬರುತ್ತಲ್ವ ಅದನ್ನ ಮಿಕ್ಸ್ ಮಾಡಿ ಮಾಡಿದ್ರೆ ಹೇಗೆ ಬರುತ್ತೆ, ಅದನ್ನ ಏನೇನು ಪೋಷಕಾಂಶಗಳು ಇರ್ತವೆ ಅದನ್ನೆಲ್ಲದನ್ನು ಕೂಡ ನಾವು ಲ್ಯಾಬಿಗೆ ಕಳಿಸ್ಬಿಟ್ಟು ಅದನ್ನ ಚೆಕ್ ಮಾಡಿಸಿ, ಸೊ ಅದರಲ್ಲಿ ಪರವಾಗಿಲ್ಲ ಇದನ್ನು ನಾವು ಫೀಡ್ ಮಾಡ್ಬೋದು ಅನ್ಸಿದ್ರೆ ಇಲ್ಲಿರ್ತಕ್ಕಂಥ ಹಸುಗಳಿಗೆ ಫೀಡ್ ಮಾಡಿ ಅದರಿಂದ ಬಂದ ನಮ್ಗೆ ಯಾವ್ದು ಒಳ್ಳೆ ಫಲಿತಾಂಶ ಬರುತ್ತೆ ಆಮೇಲೆ ನಾವು ಅದನ್ನ ತರಬೇತಿಗೆ ಹೇಳ್ತೀವಿ. ಇವು ತರಬೇತಿ ಹಂತದಲ್ಲಿ ಇವೆಲ್ಲ ಬೇರೆ. ಹೌದು, ಇವೆಲ್ಲದನ್ನು ಕೂಡ ಈಗ ರಿಸರ್ಚ್ ಹಂತದಲ್ಲಿ ಇರ್ತಕ್ಕಂಥದ್ದು, ಪ್ರಯೋಗ ಮಾಡ್ತಾ ಇದೀವಿ ನಾವು ಇಲ್ಲಿ. ಆಯ್ತಾ, ಆಮೇಲೆ ಇಲ್ಲಿ ಇದೇನಿದೆ ಒಣಹುಲ್ಲು. ನಮ್ಮ ಕಡೆ ಒಣಹುಲ್ಲು ಅಂತಂದ್ರೆ ಇದನ್ನೇ ಕೊಡೋದು, ರಾಗಿ ಹುಲ್ಲನ್ನೇ ಒಣಹುಲ್ಲಾಗಿ ಕೊಡೋದು. ಸೊ ಇದು ನಮಗೆ 8 ರಿಂದ 12 ರೂಪಾಯಿ 1 kgಗೆ ಖರ್ಚು ಬರುತ್ತೆ ನಮಗೆ. ಸೊ 8 ರಿಂದ 12 ರೂಪಾಯಿ ಖರ್ಚು ಬಂತಂದಾಗ ಅವನಿಗೆ ಉತ್ಪಾದನೆ ವೆಚ್ಚ ಜಾಸ್ತಿ ಆಗೋಗ್ಬಿಡುತ್ತೆ. ಸೊ ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ BNH 14 ಅವನು ಚಾಪ್ ಮಾಡಿ ಇಟ್ಕೊಂಡ್ರೆ ನೀವು ಇನ್ನೊಂದು ಶೆಡ್ ಅಲ್ಲಿ ಮೇವಿನ ಒಂದು ವೆರೈಟಿ ಅದನ್ನ ಒಂದು ಚಾಪ್ ಮಾಡಿ ಇಟ್ಕೊಂಡ್ರೆ ನಾನು ನಿಮ್ಗೆ ಇನ್ನೊಂದು ಶೆಡ್ ಅಲ್ಲಿ ಇದೆ ಅದನ್ನ ತೋರಿಸ್ತೀನಿ ಯಾವ ರೀತಿ ನಾವು ಸ್ಟಾಕ್ ಮಾಡ್ಕೊಂಡಿದೀವಿ ಅನ್ನೋದನ್ನು. ಸೊ BNH 14 ಅವನು ಈ ರಾಗಿ ಹುಲ್ಲಿನ ಬದಲಿಯಾಗಿ ಅದನ್ನು ಕೊಡ್ಬೋದು. ಈ ರಾಗಿ ಹುಲ್ಲಲ್ಲಿ ಸಾಕಷ್ಟು ಪೋಷಕಾಂಶಗಳು ಇರೋದಿಲ್ಲ, ಬಟ್ ಅದ್ರಲ್ಲಿ ಪೋಷಕಾಂಶಗಳು ಇರುತ್ತೆ, ಬೆಲೆನೂ ಕೂಡ ಇದಕ್ಕಿಂತ ಕಮ್ಮಿ ಆಗುತ್ತೆ. ಈಗ ಇದನ್ನು ಡೈರೆಕ್ಟ್ ಆಗಿ ಹಂಗೆ ಕೊಡೋದ ಅಥವಾ ಅದನ್ನ ನಾವು TMR ಅಂತ ಹೇಳಿದ್ನಲ್ಲ, ಅದನ್ನ TMR ಅಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇದನ್ನು ಕೂಡ ಚಾಪ್ ಮಾಡಬೇಕು, ಚಾಪ್ ಮಾಡಿ ಸಣ್ಣ ಪುಡಿ ಮಾಡಿ ಅದಕ್ಕೆ ಸಂಪೂರ್ಣ ಮಿಶ್ರಿತ ಆಹಾರ ಅಂತ TMR ಅಂದರೆ ಎಲ್ಲ ಹಾಲು, ಅದರಲ್ಲಿ ಸೈಲೇಜು, ಹಸಿ ಹುಲ್ಲು, ಒಣಹುಲ್ಲು ಮತ್ತು ಹಿಂಡಿ ಕೊಡ್ತಕ್ಕಂಥ ಹಿಂಡಿ ಏನೇನು ಕೊಡ್ತೀವಿ ಅದಕ್ಕೆ ಪೋಷಕ ಖನಿಜ ಮಿಶ್ರಣ ಎಲ್ಲದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ಊಟ ರೆಡಿ ಮಾಡಿ ಕೊಡೋದು ಅದಕ್ಕೆ. ಓಹೋ, ನೆಕ್ಸ್ಟ್ ಸೆಷನ್ ಅದ್ಭುತವಾಗಿರುತ್ತೆ, ಕಾಯ್ತಾ ಇರಿ.